ಎಲ್ರಿಗೂ ನಮಸ್ಕಾರ. ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯ ಶುಭಾಶಯಗಳು ಇಲ್ಲಿ ಬಂದಿರೋ ಎಲ್ಲ ಮಹಿಳೆಯರಿಗೂ ಮತ್ತು ಪುರುಷರಿಗೂ. ನಿಮ್ಮ ಮನೆಯಲ್ಲಿರುವ ಮಹಿಳೆಯರಿಗೂ, ನಿಮ್ಮ ಜೀವನದಲ್ಲಿರುವ ಮಹಿಳೆಯರಿಗೂ, ಅವರಿಗೆ ಬೆಂಬಲವಾಗಿ ನಿಂತಿರೋದಕ್ಕೆ, ಅವರ ಜೀವನದ ಮುಖ್ಯ ಭಾಗವಾಗಿರೋದಕ್ಕೆ. ನನಗೆ ಇಂಥ ಒಂದು ಪರಂಪರೆ ಇರುವಂಥ ಕರ್ನಾಟಕ ಸಂಘಕ್ಕೆ ಆಹ್ವಾನ ಬಂದಿರೋದು ಬಹಳ ಬಹಳ ಹೆಮ್ಮೆಯ ವಿಷಯ. ಮತ್ತು ನನಗೆ ಅರ್ಥ ಮಾಡಿಕೊಂಡಂಗೆ ಈ ತಿಂಗಳ ಅತಿಥಿಯಲ್ಲಿ ಬಹುಶಃ ನಾನೇ ಕಿರಿಯೋಳಾಗಿರಬಹುದಾ ಅಂತ. ಹಾಗಾಗಿ ಸ್ವಲ್ಪ ಮಾತಾಡೋದಕ್ಕೆ ಒಂದು ಸಣ್ಣ ಹಿಂಜರಿಕೆಯೂ ಇದೆ. ಯಾಕೆಂದರೆ ಎಲ್ಲರೂ ಹಿರಿಯರು ಕೂತಿದ್ದೀರಾ, ನಿಮ್ಮ ಅನುಭವ, ನಿಮ್ಮ ಜೀವನದಲ್ಲಿ ನೋಡಿರೋಂಥ ವಿಚಾರಗಳು, ತಿಳುವಳಿಕೆಗಳು ದೊಡ್ಡದಿರುತ್ತೆ. ಆದರೆ ನನಗೆ ಇವತ್ತಿನ ಒಳಗೆ ಈ ಒಂದು ವಿಚಾರದಲ್ಲಿ ನನ್ನ ಅನಿಸಿಕೆಗಳನ್ನು ಹೇಳೋದಕ್ಕೆ ಇಷ್ಟಪಡ್ತೀನಿ. ನಿಮಗೀಗಾಗಲೇ ಗೊತ್ತಿರೋ ಹಾಗೆ ನನ್ನ ಇವತ್ತಿನ ವಿಷಯ ಆಧುನಿಕ ಮಹಿಳೆಯ ಅಭಿವ್ಯಕ್ತಿಯ ಆಯಾಮಗಳು. ಆಧುನಿಕ ಮಹಿಳೆ ಅಂದ ತಕ್ಷಣ ನಮಗೆ ಒಂದು ಸಣ್ಣ ಹಿಂಜರಿಕೆನೋ ಭಯನೋ ಶುರುವಾಗ್ಬಿಡುತ್ತೆ. ಯಾರಪ್ಪ ಈ ಆಧುನಿಕ ಮಹಿಳೆ, ಅವಳು ನಮ್ಮ ಜೀವನದಲ್ಲಿ ಬಂದರೆ ಏನೋ ಕೆಡುಕೆ ಆಗೋದು. ಆಧುನಿಕ ಮಹಿಳೆ ಅಂದರೆ ಆಕೆಯ ಯೋಚನೆಗಳೇನು, ಅದು ನಮಗೆ ವಿರುದ್ಧ, ಆಕೆ ಹೇಗಿರಬಹುದು ಅನ್ನೋ ಒಂದು ಕಲ್ಪನೆ ಬಂದ ತಕ್ಷಣ ನಮ್ಗೆ ನೆನಪಾಗೋದು ಒಂದು ವೆಸ್ಟರ್ನ್ ಬಟ್ಟೆ ಹಾಕ್ಕೊಂಡಿರೋದು. ಆಮೇಲೆ ಮಾತಲ್ಲಿ ನಮ್ಮ ಭಾಷೆ ಯಾವುದಿರುತ್ತೆ, ನಮ್ಮ ಲೋಕಲ್ ಭಾಷೆ ಯಾವುದಿರುತ್ತೆ ಅದನ್ನು ಮಾತಾಡದಿರೋದು, ಇಂಗ್ಲೀಷ್ನ ಮಾತಾಡೋದು, ಅಥವಾ ಸ್ಲ್ಯಾಂಗ್ ಇರಬಹುದು, ಅವರ ಲೈಫ್ ಸ್ಟೈಲ್ ಇರಬಹುದು. ಈ ಒಂದು ವಿಚಾರಕ್ಕೆ ಹೊರಟ್ಬಿಡ್ತೀವಿ. ನಾನು ಅಂದ್ಕೊಂಡೆ ಪ್ರತಿಯೊಬ್ಬರು ಅಂತ ಅಲ್ಲ. ಆದರೆ ಆಧುನಿಕತೆ ಅಂದರೆ ಏನು, ಮತ್ತು ಆಕೆ ಹಾಕ್ಕೊಂಡಿರುವ ಬಟ್ಟೆ ಆಗಲಿ, ಲೈಫ್ ಸ್ಟೈಲ್ ಆಗಲಿ, ಆಕೆ ಸಂಪಾದನೆ ಮಾಡಲಿಲ್ಲ ಅಂದರೆ ಅವಳು ಆಧುನಿಕ ಮಹಿಳೆ ಆಗೋದಕ್ಕೆ ಸಾಧ್ಯ ಇಲ್ಲ ಅಂತ ನನ್ನ ಭಾವನೆ. ಸೊ ಇಟ್ ಈಸ್ ನಾಟ್ ಅಬೌಟ್ ದ ಲೈಫ್ ಸ್ಟೈಲ್. ಹಾಗಾದರೆ ಯಾರು ಆಧುನಿಕ ಮಹಿಳೆ? ಯಾವುದೋ ಒಂದು ಹಳ್ಳಿಯಲ್ಲಿದ್ದು ತವರು ಮನೆಯಲ್ಲಿ ಕೊಟ್ಟಿರುವಂಥ ಒಂದು ಜ್ಯುವೆಲ್ರಿ, ತನ್ನ ಮದುವೆಗೆ ಕೊಟ್ಟಂಥ ಆಭರಣನ ಅಡವಿಟ್ಟು ತನ್ನ ಮಗನ ಸ್ಕೂಲಿಗೆ ಕಳಿಸುವಂಥ ಹುಡುಗಿಯು, ಹೆಣ್ಣು ಕೂಡ ಒಬ್ಬ ಆಧುನಿಕ ಮಹಿಳೆ ಆಗಬಲ್ಲಳು. ಒಂದು ಉದಾಹರಣೆ ಕೊಡಬೇಕು ಅಂತಂದರೆ, ಬೇಬಿ ಹೆಲ್ಡರ್ ಅನ್ನೋ ಒಬ್ಬ ರೈಟರ್ 1973 ಅವ್ರ ಪುಸ್ತಕ ಬಿಡುಗಡೆ ಆಗುತ್ತೆ. ಅವರ ಜೀವನವನ್ನು ನೋಡಿದಾಗ 10ನೇ ಕ್ಲಾಸು ಕೂಡ ಓದಿಲ್ಲದೆ ಇರೋವಂಥ ಹೆಣ್ಣು ಆಕೆ. ಕಾಶ್ಮೀರದಲ್ಲಿ ಹುಟ್ಟಿರ್ತಾಳೆ. ಇತ್ತೀಚೆಗೆ ಮಹಿಳಾ ದಿನಾಚರಣೆಗೆ ಅವ್ರ ಬಗ್ಗೆ ಎಲ್ಲ ಕಡೆ ಬಂದಿತ್ತು. ಅವ್ರ ಬಗ್ಗೆ ತಿಳ್ಕೊಂಡಾಗ ನನಗೆ ಈ ಮಾತಿನಲ್ಲಿ ಅವರ ಬಗ್ಗೆ ಮಾತಾಡೋದು, ಆಧುನಿಕ ಮಹಿಳೆ ಅಂದ ತಕ್ಷಣ ಅವ್ರನ್ನ ನೆನಪು ಮಾಡ್ಕೊಳ್ಳೋದು. ಒಬ್ಬ ಮನೆ ಕೆಲಸದ ಆಕೆ, ಯಾವುದೇ ರೀತಿ ಓದು ಬರಹ ಇಲ್ಲದವಳು, ಮತ್ತು ಒಂದು ಮೂಲಭೂತ ಹಕ್ಕುಗಳನ್ನು ಕೂಡ ಅವಳ ಜೀವನದಲ್ಲಿ ಕಳ್ಕೊಂಡಿರೋ ಅಂಥವಳು ಒಬ್ಬ ಇಂಟರ್ನ್ಯಾಷನಲ್ ಲೇಖಕಿ ಆಗಬಲ್ಲಳು ಅಂದರೆ ಅವಳು ಕೂಡ ಆಧುನಿಕ ಮಹಿಳೆ ಅಂತ ನನಗನ್ಸುತ್ತೆ. ಸೊ ಈ ನಿಟ್ಟಿನಲ್ಲಿ ಆಧುನಿಕ ಮಹಿಳೆ ಅಂತ ಬಂದಾಗ ಇವತ್ತಿನವರೇನಾ ಅಂತ ಕೇಳಿದ್ರೆ, ನಿಮಗೋಸ್ಕರ ಒಂದು ವಚನವನ್ನು ಹೇಳ್ತೀನಿ. ತನು ಕರಗದವರಲ್ಲಿ ಪುಷ್ಪವನುಲ್ಲೆಯಯ್ಯ ನೀನು, ಮನ ಕರಗದವರಲ್ಲಿ ಗಂಧಾಕ್ಷತೆಯ ನುಲ್ಲಯ್ಯ ನೀನು. ತನು ಕರಗದವರಲ್ಲಿ ಪುಷ್ಪವನುಲ್ಲೆಯಯ್ಯ ನೀನು, ಅರಿವು ಕಣ್ತೆರೆಯದವರಲ್ಲಿ ಆರತಿಯನುಲ್ಲಯ್ಯ ನೀನು, ಭಾವಶುದ್ಧವಿಲ್ಲದವರಲ್ಲಿ ದೀಪವನುಲ್ಲಯ್ಯ. ಇದನ್ನು ಬರೆದವ್ರು ಯಾರು ಅಂತ ನಿಮಗೆ ಗೊತ್ತಾಗಿರುತ್ತೆ. ಚನ್ನಮಲ್ಲಿಕಾರ್ಜುನನ್ನೇ ತನ್ನ ಗಂಡ ಅಂದುಕೊಂಡಂಥ ಅಕ್ಕ ಮಹಾದೇವಿ. ಆಕೆಯೂ ಕೂಡ ಅವತ್ತಿನ ಮಟ್ಟಕ್ಕೆ ಯೋಚನೆ ಆಧುನಿಕ ಮಹಿಳೆ. ಹಾಗಾಗಿ ಆಕೆಯನ್ನು ಈ ಒಂದು ವಿಚಾರದಲ್ಲಿ ನೆನಪು ಮಾಡ್ಕೊಳ್ಳೋದು ಬಹಳ ಮುಖ್ಯ ಅಂತ ನನಗೆ ಅನಿಸ್ತು. 12ನೇ ಶತಮಾನದಲ್ಲಿ ನಾನು ಇತ್ತೀಚೆಗೆ ಬೀದರಿಗೆ ಹೋದಾಗ ಅನುಭವ ಮಂಟಪಕ್ಕೆ ಅಲ್ಲಿ ಭೇಟಿ ಕೊಟ್ಟಿದ್ದೆ. ಅಲ್ಲಿ ಈ ಥರದ್ದೇ ಒಂದು ದೊಡ್ಡ ಹಾಲು, ಅಲ್ಲಿ ಶರಣರು ಬಂದು ಹೇಗೆ ಇಲ್ಲಿ ಫೋಟೋಗಳು ಹಾಕಿದಿರೋ ಅದು ಎಲ್ಲ ಕಡೆ ಜಂಗಮರ ಹೆಸರು, ಶರಣರ ಹೆಸರು, ಪ್ರತಿಯೊಬ್ಬರದ್ದು ಕತೆ ಹೇಳ್ತಾ ಇದ್ದಾಗ ಅಷ್ಟು ಜನ 12ನೇ ಶತಮಾನದಲ್ಲಿ ಈ ಅನುಭವ ಮಂಟಪ ಅಂತ ಒಂದು
ಕಲ್ಪನೆ ಮಾಡ್ಕೊಳ್ಳಿ, ಈ ಥರದ್ದು ಸಭೆಗೆ ಎಲ್ಲ ಗಂಡಸರೇ ಕೂತು ಸಮಾಜದ ಬಗ್ಗೆ ಮಾತಾಡ್ತಾ ಇರುವಾಗ, ಸರಿ ತಪ್ಪುಗಳ ಬಗ್ಗೆ, ಒಂದು ಹೆಣ್ಣು ಬಟ್ಟೆನೇ ಹಾಕೊಂಡಿಲ್ಲ, ಇಡೀ ಮೈ ತುಂಬ ಕೂದಲನ್ನ ಮುಚ್ಕೊಂಡು ಬಂದು ಸಮಾಜದಲ್ಲಿ ನಡೀತಾ ಇರೋ ಸರಿ ತಪ್ಪುಗಳ ವಿರುದ್ಧ ನಿಂತ್ಕೊಂಡು ಪ್ರಶ್ನೆ ಕೇಳ್ತಾಳೆ 12ನೇ ಶತಮಾನದಲ್ಲಿ, ಅಂದರೆ ಅದಕ್ಕಿಂತ ಆಧುನಿಕತೆ ಇನ್ಯಾವುದಿದೆ? ಇವತ್ತಿಗೂ ಅದು ಸಾಧ್ಯ ಇಲ್ಲ ನಮಗೆ. ಏನಾದರೂ ಒಂದು ಕಾಂಟ್ರವರ್ಷಿಯಲ್ ಸ್ಟೇಟ್ಮೆಂಟ್ ನಾವು ಉಲ್ಟಾ ಪ್ರಶ್ನೆ ಕೇಳಿದ್ರೆ ಜನ ಇವತ್ತು ಸೋಷಿಯಲ್ ಮೀಡಿಯಾದಲ್ಲಿ ನಮ್ಮನ್ನು ಹೇಗೆ ಬೇಕೋ ಹಾಗೆ ಥಳಿಸುವಂಥ ಒಂದು ಸಮಾಜದಲ್ಲಿ ಇದ್ದೀವಿ. ಸೊ ಆಧುನಿಕತೆ ಅನ್ನೋದು ಬರೀ ಕಾಲಘಟ್ಟ ಅಲ್ಲ, ಫ್ಯಾಷನ್ ಅಲ್ಲ, ಅಥವಾ ಜೀವನ ಶೈಲಿ ಅಲ್ಲ ಅಂತ ಹೇಳೋದಕ್ಕೆ ನಾನು ಇಷ್ಟನ್ನು ಹೇಳಿದೆ. ಹಾಗಾದರೆ ನನ್ನ ಜೀವನದಲ್ಲಿ ಆಧುನಿಕತೆ ಬಗ್ಗೆ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ನಾನು ಹುಟ್ಟಿದ್ದು ಒಂದು ಸಾಂಪ್ರದಾಯಿಕ ತುಂಬ ಸುಸಂಸ್ಕೃತ ಕುಟುಂಬ ಅಂತ ಏನು ಹೇಳ್ತಾರೆ, ವೆರಿ ಕನ್ಸರ್ವೇಟಿವ್ ಫ್ಯಾಮಿಲಿ. ಹಾಗೆ ನಮ್ಮ ಮನೆಯಲ್ಲಿ ಹೇಗೆ ಅಂತಂದರೆ ನನ್ನ ತಂದೆ ತಾಯಿಗೆ, ನನ್ನ ಚಿಕ್ಕಮ್ಮನಿಗೆ, ನನಗೆ ಗೊತ್ತಿರೋ ಸುಮಾರು ಜನ ಸಂಬಂಧಿಕರಿಗೆ ಹೆಣ್ಣು ಮಕ್ಕಳೇ ಹುಟ್ಟಿದ್ದಿತ್ತು. ಅದು ಯಾಕೆ ಅಂತ ಗೊತ್ತಿಲ್ಲ. ಅದರಲ್ಲೂ ಒಬ್ಬರಂತೂ ನಮ್ಮ ಚಿಕ್ಕಪ್ಪನಿಗೆ, ಅವರಿಗೆ ಒಂದು ದೇವಸ್ಥಾನದ ಅರ್ಚಕರಾಗಿದ್ದರು, ಆಮೇಲೆ ಅವ್ರಿಗೆ ಏನೇನೋ ತೋಟ ಅದು ಇದು ಇತ್ತು, ಅವರಿಗೆ ಡೆಸ್ಪಿರೇಟ್ಲಿ ಗಂಡು ಮಗು ಬೇಕಿತ್ತು. ಅವ್ರಿಗೆ ಬಂದಿರೋ ಹೆಣ್ಮಕ್ಳೆಲ್ಲ ಒಂಥರ ನಮಗೆ ಆಪ್ಷನ್ ಥರ, ನೋ 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 ಅನ್ನೋ ಥರ. ಅವರಿಗೆ ಮೊದಲನೇದು ಹೆಣ್ಣ, ಎರಡನೇದು ಹೆಣ್ಣ, ಮೂರನೇದು ಹೆಣ್ಣ, ಅಯ್ಯೋ ನಾಲ್ಕನೇದು, ಈ ಥರದ ಒಂದು ಅವ್ರ ಮನೇಲಿ ಆಗಿರೋ ಅನುಭವ ನನ್ನ ತಾಯಿಗೂ ಫೋನ್ನಲ್ಲಿ ಬರ್ತಾಯಿತ್ತು. ಅಯ್ಯೋ ನನಗೆ ಹೆಣ್ಮಗು ಆಗೋಯ್ತಂತೆ ಅಳೋರು. ನನಗೆ ನೋಡಿದಾಗ, ಚಿಕ್ಕ ಹುಡುಗಿ ಆದಾಗ ಅದು ನನ್ನ ಮನಸ್ಸಿನ ಬಗ್ಗೆ ತುಂಬ ನನ್ನ ಮನಸ್ಸಿನ ಮೇಲೆ ತುಂಬ ಪ್ರಭಾವ ಬೀರ್ತಾಯಿತ್ತು. ಇದು ಯಾಕೆ ನಾವು ಹುಟ್ಟಿರೋದೇ ತಪ್ಪ? ಅವ್ರ ಮನೇಲಿ ಒಂದು ಗಂಡಿಗೋಸ್ಕರ ಯಾಕಷ್ಟು ಪರಿತಪಿಸ್ತಾರೆ? ಒಂದೆರಡು ಮಿಸ್ಕ್ಯಾರೇಜ್ ಆದರೂ ಕೂಡ, ಇದಾದರೂ ಕೂಡ ಅವ್ರ ಮನೇಲಿ ಆದಂತಹ ಅನುಭವ ನನಗೂ ಇಂಡೈರೆಕ್ಟಾಗಿ ಬೀರ್ತಾಯಿತ್ತು. ಇನ್ನೊಬ್ರು ಯಾರೋ ನಮ್ಮ ತಂದೆಗೆ ಬಂದು, ಅಯ್ಯೋ ನಿಮಗೆ ಎಲ್ಲ ಹೆಣ್ಮಕ್ಳು ಅಂತಂದರೆ ಏನೂ ತಲೆ ಕೆಡಿಸ್ಕೋಬೇಡ, ಒಂದು 10ನೇ ಕ್ಲಾಸೋ ಡಿಪ್ಲೊಮನೋ ಓದಿಸಿ ಮದುವೆ ಮಾಡಿಬಿಡು ಅಂತ ನಮ್ಗೆ ಯಾರೋ ಒಬ್ಬರು ಹೇಳಿದರು. ನಮ್ಮ ತಂದೆ ತಾಯಿ ನಮ್ಮನ್ನು ಹಾಗೆ ಬೆಳೆಸಲಿಲ್ಲ. ಆದರೆ ಯಾರಾದರೂ ಈ ಥರ ಎಲ್ಲ ಮಾತಾಡೋದು ಕೇಳಿದಾಗ, ಅಥವಾ ಈ ಥರದ್ದು ಒಂದು ಯೋಚನೆ ಬಂದಾಗ, ಅವ್ರ 4ನೇ ಹೆಣ್ಮಗು ಹುಟ್ಬಿಡ್ತು ಅಂತ ನಮ್ಮ ಸಂಬಂಧಿಕರು ತಲೆ ಚಚ್ಕೊಂಡ್ರು ಅನ್ನೋ ಕತೆ ನನಗೆ ಕೇಳಿದಾಗ ನನ್ನ ಮನಸ್ಸಿಗೆ ಬಹಳ ನೋವಾಗ್ತಾಯಿತ್ತು. ಬಹಳ ಒಂಥರ ನಾವು ಹುಟ್ಟಿರೋದೇ ಏನೋ ಕಮ್ಮಿ ಅನ್ನೋ ಒಂದು ಯೋಚನೆ ಬರ್ತಾಯಿತ್ತು. ಅದರ ಜೊತೆಗೆ ಒಂದು ಹಠ ಜೊತೆಗೆ ಎಲ್ಲೋ ಒಂದು ಕಡೆ ಜಾಗೃತವಾಗ್ತಾ ಹೋಯಿತು ನನ್ನ ಜೀವನದಲ್ಲಿ. ಹಾಗಾಗಿ ನನಗೆ ಯಾವಾಗಲೂ ಕೂಡ ನನ್ನ ಶಾಲೆಯಲ್ಲಿರ್ಬೋದು, ನನ್ನ ಸ್ನೇಹಿತರಲ್ಲಿರ್ಬೋದು, ನನಗೆ ಸ್ನೇಹ ಭಾವಕ್ಕಿಂತ ಜಾಸ್ತಿ ಒಂದು ಸ್ಪರ್ಧಾತ್ಮಕ ಭಾವ ಜಾಸ್ತಿ ಆಯಿತು, ಅದರಲ್ಲೂ ಗಂಡು ಮಕ್ಕಳ ಜೊತೆಗೆ. ಅದು ಯಾರನ್ನಾದರೂ ನೋಡಿದ್ರೆ ನನಗೆ ಅವರು ಚೆನ್ನಾಗಿ ಓದ್ಬಿಟ್ರೆ, ಚೆನ್ನಾಗಿ ಹಾಡ್ಬಿಟ್ರೆ, ಯಾವುದ್ರಲ್ಲಾದರೂ ಮುಂದಕ್ಕಿದ್ರೆ ನಾನು ಅವ್ರಿಗಿಂತ ಮುಂದಕ್ಕಿರಬೇಕು ಅಂತ. ಇವತ್ತು ಬಹುಶಃ ನಾನು ಸಿನಿಮಾ ನಿರ್ದೇಶನ ಮಾಡ್ತಿರೋದು ಅದೇ ಹಠದಿಂದ ಅಂತ ಕಾಣಿಸುತ್ತೆ. ನಮ್ಮ ಕರ್ನಾಟಕದಲ್ಲಿ ಅತಿ ಕಡಿಮೆ ಮಹಿಳಾ ನಿರ್ದೇಶಕರಿದ್ದಾರೆ. ಸೊ ಎಲ್ಲ ಗಂಡಸರೇ ನಿರ್ದೇಶನ ಮಾಡೋದಾ? ಹಾಗಾದರೆ ನಾನು ಯಾಕೆ ಸಿನಿಮಾ ನಿರ್ದೇಶನ ಮಾಡಬಾರ್ದು ಅನ್ನೋ ಒಂದು ಹಠ ನನ್ನೊಳಗೆ ಇನ್ನೂ ಹಾಗೆಯೇ ಉಳ್ಕೊಂಡಿದೆ. ಸೊ ಇಷ್ಟೆಲ್ಲ ಹಠದ ಹಿಂದೆ ಮತ್ತು ನಿಮಗೊಂದು ಭಾವಗೀತೆ ಹೇಳ್ತೀನಿ ಮಧ್ಯದಲ್ಲಿ. ಹುಚ್ಚುಕೋಡಿ ಮನಸ್ಸು ಅದು 16ರ ವಯಸ್ಸು, ಮಾತು ಮಾತಿಗೆ ಕೋನಗು, ಮರುಗಳಿಗೆ ಮೌನ, ಕನ್ನಡಿ ಮುಂದಷ್ಟು ಹೊತ್ತು ಬರೆಯದಿರುವ ಕವನ. ಹುಚ್ಚುಕೋಡಿ ಮನಸ್ಸು ಅದು 16ರ ವಯಸ್ಸು, ಸೆರಗು ತೀಡಿದಷ್ಟು ಸುಕ್ಕು, ಹಠ ಮಾಡುವ ಕೂದಲು, ನಿರೆಯೇಕೋ ಸರಿ ಹೋಗದು, ಮತ್ತೆ ಒಳಗೆ ಹೋದಳು. ಕೆನ್ನೆ ಕೊಂಚ ಕೆಂಪಾಯಿತೆ, ತುಟಿಯ ರಂಗು ಹೆಚ್ಚೆ, ನಗುತ್ತಾವಳ ಛೇಡಿಸುತ್ತಿದೆ ಗಲ್ಲದ ಕರಿಮಚ್ಚೆ. ಹುಚ್ಚುಕೋಡಿ ಮನಸ್ಸು ಅದು 16ರ ವಯಸ್ಸು. ಎಚ್.ಎಸ್. ವೆಂಕಟೇಶ್ ಮೂರ್ತಿ ಅವರ ಒಂದು ಭಾವಗೀತೆ. ಇದನ್ನು ಯಾಕೆ ಹೇಳಿದೆ ಈಗ ಅಂತಂದರೆ, ನಮ್ಮನೆ ದೂರದರ್ಶನಲ್ಲೂ ಬರ್ತಾಯಿತ್ತು 16 ವರ್ಷದ ಹುಡುಗಿ ಯಾಕೆ ಎಷ್ಟು ಚಂದ ಡ್ರೆಸ್ ಮಾಡಿಕೊಂಡು ಅದ್ರ ವಿಡಿಯೋ ಎಲ್ಲ ನೋಡ್ತಾ ಇದ್ದರೆ, ಅದು ಒಂದು ಕಾವ್ಯಾತ್ಮಕವಾಗಿ ನೋಡೋಕ್ಕೆ ಚೆನ್ನಾಗಿದ್ರೂ ಕೂಡ
ನನ್ನ 16ನೇ ವರ್ಷ ಖಂಡಿತ ಹಾಗಾಗಿರಲಿಲ್ಲ. 16 ವರ್ಷದಲ್ಲಿ ನಾನು PUC 1ನೇ ಕ್ಲಾಸಲ್ಲಿದ್ದೆ. ನಾನು ಯಾವುದಕ್ಕೂ ನಾಚ್ಕೋತಾ ಇರಲಿಲ್ಲ, ಯಾವುದಕ್ಕೂ ಕೂಡ ಏನೋ ಸುಮ್ಮನೆ ನಗ್ತಾ ಇರಲಿಲ್ಲ. ಹಾಗೆ ನಕ್ಕರೆ ನನ್ನನ್ನು ಯಾರಾದರೂ ಈಸಿಯಾಗಿ ತೊಗೊಂಡ್ಬಿಡ್ತಾರೆ ಅನ್ನೋ ಭಾವನೆ ನನ್ನಲ್ಲಿ ಜಾಗೃತವಾಗಿತ್ತು. ಅದರಲ್ಲೂ ನಾನು 17ನೇ ವರ್ಷದಲ್ಲಿ ನಾಟಕ ಶುರು ಮಾಡಿದೆ. ನಾಟಕಕ್ಕೆ ಬಂದಾಗ, ಥಿಯೇಟರ್ಗೆ ಬಂದಾಗ ಯಾರ ಹತ್ರ ಅದು ತುಂಬ ಸ್ನೇಹದಿಂದ ಮಾತಾಡಿದ್ರೆ ಒಂದು ಹೆಣ್ಣು ಅದನ್ನು ತಪ್ಪಾಗಿ ಗ್ರಹಿಸ್ಕೊಳ್ಳೋದು ಜಾಸ್ತಿ ಆಗುತ್ತೆ. ಅಂದರೆ ಯಾರೋ ಇವ್ರಿಗೆ ಮನೇಲಿ ಹೇಳೋರು ಕೇಳೋರು ಇಲ್ಲ ಅನಿಸುತ್ತೆ. ಇದೆಲ್ಲ ನನಗೆ ಅಂದರೆ ಒಂದು ಸಲ ನನ್ನ ಬಗ್ಗೆ ಯಾರೋ ಮಾತಾಡಿ ತಿಳ್ಕೊಂಡ ಮೇಲೆ ಗೊತ್ತಾಗಿತ್ತು ಈ ಥರ. ಅಂದರೆ ಕಾವ್ಯಾತ್ಮಕವಾಗಿ ಕೇಳೋಕೆ ಎಷ್ಟು ಚೆನ್ನಾಗಿದೆ ಒಂದು ಹುಚ್ಚುಕೋಡಿ ಮನಸ್ಸು ಆ ಹೆಣ್ಣನ್ನು ನೋಡಿದಾಗ. ಆದರೆ ನನ್ನ ನಿಜ ಜೀವನದಲ್ಲಿ ನನಗೆ ಆ ಭಾವನೆ, ನನಗೆ ಆ ಥರ ಇದ್ದಷ್ಟು ಕೂಡ ನನ್ನನ್ನು ಯಾರೋ ಒಬ್ಬರು ತುಂಬ ಸುಲಭವಾಗಿ ನೋಡ್ತಾ ಇದ್ದಾರೆ, ನನ್ನ ಮಾತುಗಳನ್ನು ಗಂಭೀರವಾಗಿ ತಗೋತಾ ಇಲ್ಲ, ನನ್ನ ನಟನೆಯನ್ನು, ನನ್ನ ಯೋಚನೆಯನ್ನು ಗಂಭೀರವಾಗಿ ತಗೊಳ್ತಾ ಇಲ್ಲ ಅನ್ನೋ ಭಾವನೆಯನ್ನು ಹೆಚ್ಚಿಸ್ತಾ ಹೋಯಿತು. ಸೊ ಈ ಭಾವಗೀತೆ ಯಾವಾಗ ನನಗೆ ಇಷ್ಟವಾಗಿತ್ತೋ ಹಾಗೆ ನನ್ನ ಮನಸ್ಸಿಂದ ಸ್ವಲ್ಪ ದೂರವಾಗಿ ಈ ಹೆಣ್ಣು ನಾನಾಗೋದಕ್ಕೆ ಸಾಧ್ಯ ಇಲ್ಲ, ನಾನು ಭಾಳ ದಿಟ್ಟವಾದ ಹೆಣ್ಣಾದರೆ ಮಾತ್ರ ಈ ಸಮಾಜದಲ್ಲಿ ಮುಂದುವರಿಯೋಕ್ಕೆ ಸಾಧ್ಯ, ಯಾರೋ ಒಬ್ಬರಿಗೆ ನಾನು ಪ್ರೀತಿಸೋರಿಗೋ ನನ್ನೊಳಗೆ ನನ್ನ ತುಂಬ ಹತ್ತಿರವಾದವ್ರಿಗೆ ಮಾತ್ರ ನಾನು ಈ ಹೆಣ್ಣಾಗಿ ಕಾಣೋಕ್ಕೆ ಸಾಧ್ಯ. ಇಡೀ ಸಮಾಜಕ್ಕೆ ನನ್ನ ನೋಡಿದ್ರೆ ಗೌರವ ಕೊಡಬೇಕು, ನನ್ನ ಮಾತನ್ನು ಗಂಭೀರವಾಗಿ ತಗೋಬೇಕು, ನನ್ನ ಕೆಲಸವನ್ನು, ನನ್ನ ಪ್ರತಿಭೆಯನ್ನು ಗಂಭೀರವಾಗಿ ತಗೊಳ್ಳುವಂಥ ಕೆಲಸ ಮಾಡಬೇಕು, ಆ ವ್ಯಕ್ತಿತ್ವವನ್ನು ನಾನು ಬೆಳೆಸ್ಕೋಬೇಕು ಅಂತಲೇ ಜಾಸ್ತಿ ಆಗ್ತಾ ಹೋಯಿತು. ಇದರ ಜೊತೆಗೆ ಈ ಚೈಲ್ಡ್ಹುಡ್ ಟ್ರಾಮಾ ಅಂತ ನಾನೇನು ಹೇಳಿದೆ ಅಂದರೆ ಒಂದು ಮಾನಸಿಕವಾದ ಒಂದು ಗಾಯ ನನ್ನ ಜೊತೆಗೆ, ಇದು ನಂದು ಅಂತಂದರೆ ನನ್ನ ಒಬ್ಬಳದು ಅಂತ ಹೇಳ್ತಾ ಇಲ್ಲ, ಅಂತ ದೊಡ್ಡದೇನೋ ಅನ್ಯಾಯ ಆಯಿತು ಅಂತಲ್ಲ. ನಾನು ನೋಡಿದ್ದೀನಿ ಒಂದು ಪ್ರಿವಿಲೇಜ್ಡ್ ಕುಟುಂಬದಿಂದ ಬಂದವರಿಗೆ ಈ ಮಟ್ಟಕ್ಕಿತ್ತು ಅಂದರೆ ಯಾವುದೇ ರೀತಿಯ ಸೌಲಭ್ಯಗಳು ಇಲ್ಲದೆ ಇರುವಂಥ ದಾರಿಯಿಂದ ಬಂದಿರೋ ಹೆಣ್ಣು ಮಕ್ಕಳಿಗೆ ಎಷ್ಟೆಲ್ಲ ಮನಸ್ಸೊಳಗೆ ಗಾಯಗಳಿರಬಹುದು. ನಿನಗಿದು ಆಗಲ್ಲ, ನೀನಿದು ಮಾಡಲ್ಲ, ನೀನು ಹೆಣ್ಣಾಗಿ ಹುಟ್ಟಿರೋದು ಇಷ್ಟಕ್ಕೆ ಸೀಮಿತ ಅಂತ ಅವ್ರನ್ನ ತಡೆದಿರಬಹುದು ಅಂತ ನನಗೆ ಅನ್ನಿಸ್ತಾ ಹೋಯಿತು. ಹಾಗಾಗಿ ನನಗೂ ಮತ್ತು ನನ್ನ ತಂಗಿಗೂ ಅದಿದೆ. ಅವಳಿಗೂ ಹೇಗೆ ಅಂತಂದರೆ, ನಾನು ಬಹಳ ವೈಯಕ್ತಿಕವಾದ ವಿಚಾರ ನಾವು ಮೊದಲನೇ ಸಲ ಒಂದು ವೇದಿಕೆ ಮೇಲೆ ಹೇಳ್ಕೊಳ್ತಾ ಇರೋದು. ಅವಳು ಮದುವೆ ಆಯಿತು. ಅವಳು ಮದುವೆ ಆಗುವಾಗ್ಲಂತೂ ಎಷ್ಟು ಕಟ್ಟುನಿಟ್ಟು ಅವಳು ಅಂತಂದರೆ, ನಿಮ್ಮನೆ ಸಂಪ್ರದಾಯ ಏನೋ ನಮ್ಮನೆ ಸಂಪ್ರದಾಯನೋ ಇಬ್ಬರೂ ಮನೆ ಸಂಪ್ರದಾಯದಲ್ಲೇ ಮದುವೆ ಆಗಬೇಕು, ನಾನು ಮದುವೆ ಆಗ್ತಿದ್ದೀನಿ ಅಂತ ನಿಮ್ಮನೆ ನಂದೆಲ್ಲ ಬಿಟ್ಟು ನಿಮ್ಮ ಥರ ಸೀರೆ, ನಿಮ್ಮ ಥರ ಇದು ಉಟ್ಕೊಳ್ಳಲ್ಲ ಅಂತ. ಹಾಗಂತ ಯಾರನ್ನೂ ಗೌರವಿಸ್ತಾ ಇಲ್ಲ ಅಂತಲ್ಲ, ನನ್ನ ಇರುವಿಕೆಯನ್ನು ಗೌರವಿಸು, ನನ್ನನ್ನು ಈಕ್ವಲ್ ಆಗಿ ನೋಡು. ಯಾಕೆ ನಾನೇ ನಿನಗೆ ಭಾರವಾಗಿ ಬರ್ತಾ ಇಲ್ಲ ನಿಮ್ಮನೆಗೆ, ನಾನು ದುಡಿತಾ ಇದ್ದೀನಿ, ನೀನು ದುಡಿತಾ ಇದೆಯಾ, ನೀನು ಏನು ನಿಮ್ಮ ಅಪ್ಪ ಅಮ್ಮಂಗೆ ಗೌರವ ಕೊಡ್ತೀಯ, ನಾನು ನನ್ನ ಅಪ್ಪ ಅಮ್ಮನಿಗೆ, ನನ್ನ ಸಂಸ್ಕೃತಿಗೆ, ನಾನು ಬಂದಿರುವಂಥ ಮನೆಗೆ ನಾನು ಅಷ್ಟೇ ಗೌರವ ಕೊಡ್ತೀನಿ ಅಂತ. ಅವಳು ನಾನು ಇಬ್ಬರೂ ಹಾಗೆ ಒಂಥರ ಜಿದ್ದಿ ಬಿದ್ದಿದ್ದೀವಿ ಅನ್ನೋ ಹಾಗೆ. ಆದರೆ ಯಾರನ್ನು ಅಗೌರವಿಸೋದು ನಮ್ಮ ಉದ್ದೇಶ ಅಲ್ಲ, ಆದರೆ ನಮಗದು ತುಂಬ ದೊಡ್ಡದಾಗಿ ನಮ್ಮ ಮನಸ್ಸಿಗೆ ಚಿಕ್ಕ ವಯಸ್ಸಿಂದ ಪರಿಣಾಮ ಬಿದ್ದಿರೋದ್ರಿಂದ ಪ್ರತಿಯೊಂದರಲ್ಲೂ ಕೂಡ ಒಂದು ಮಟ್ಟದ ಸ್ಪರ್ಧೆ ಅಂತಲೇ ಅನ್ಬಹುದು. ನಾನು ನಿಮ್ಮನೆಗೆ ಬರಬೇಕಾ, ನೀನು ನಮ್ಮ ಮನೆಗೆ ಬಾ, ವಾರಕ್ಕೆ 1-2 ಸಲ ನಮ್ಮ ಅಪ್ಪ ಅಮ್ಮನ ಟ್ರಿಪ್ಪಿಗೆ ಕರ್ಕೊಂಡು ಹೋಗು, ಹೀಗೆ ಮಾಡ್ತಾಳೆ ಅವಳು. ಸೊ ಇದು ನನ್ನ ವೈಯಕ್ತಿಕ ವಿಚಾರ. ಆದರೆ ನಂದು ಒಂದು ಧಾರವಾಡಕ್ಕೆ ಹೋದಾಗ ಒಂದು ಕುಟುಂಬನ ನಾನು ಭೇಟಿಯಾಗಿದ್ದೆ. ಅಲ್ಲಿ ಅವರು ಹೇಗೆ ಅಂತಂದರೆ, ಅವ್ರದ್ದೇ ಆದಂಥ ಒಂದು ಫ್ಯಾಕ್ಟ್ರಿ ನಡೆಸ್ತಾ ಇದ್ರು. ಅವರಿಗೆ ಒಂದೇ ಹೆಣ್ಮಗು. ನಾನು ಅವ್ರ ಹತ್ರ ಮಾತಾಡಿದಾಗ ಕೇಳಿದೆ, ತುಂಬ ಶ್ರೀಮಂತರು ಅವರು ನನಗೆ ನಿಮ್ಗೆ ಒಂದೇ ಹೆಣ್ಮಗುನ ಅಂತ ಕೇಳಿದೆ. ಸೊ ಅವರು ಇವಳೇ ಎಲ್ಲ ನೋಡ್ಕೋತಾಳೆ ನಮ್ಮ ಫ್ಯಾಕ್ಟ್ರಿನ. ಅವ್ರಿಗೆ ಅಷ್ಟು ಆಸ್ತಿ ಇದ್ದರೂ ಕೂಡ ಅವ್ರಿಗೆ ಇನ್ನೊಬ್ಬ ಬೇಕು ಅಂತ ಅನ್ನಿಸ್ಲಿಲ್ಲ. ಅಂದರೆ ಏನರ್ಥ, ಗಂಡಸಿಗೆ ಅವಮಾನ ಮಾಡಬೇಕು ಅಂತಲ್ಲ, ಈಗ ಹುಟ್ಟಿರೋ ಹೆಣ್ಣಿಗೆ ಗೌರವ ಕೊಡಬೇಕು ಅಂತ. ಬೇಡ ಅನ್ನೋದಲ್ಲ, ಈಗ ಹೆಣ್ಣು ಹುಟ್ಟಿದೆಯಲ್ಲ, ಅವಳು ಬೇಡ, ಇವಳು ಬೇಡ, ಇನ್ನೊಬ್ಬ ಟ್ರೈ ಮಾಡ್ತೀವಿ ಅಂದ್ರೇನು, ಇವಳು ಜಸ್ಟ್ ಬಿಕಾಸ್ ಅವಳು ಹೆಣ್ಣಾಗಿ ಹುಟ್ಟಿದ್ದಕ್ಕೆ ನಿನಗೆ ಸಾಧ್ಯ ಇಲ್ಲ ಅಂತ ನಾವೇ ನಿರ್ಧಾರ ಮಾಡಿಬಿಟ್ಟಂಗೆ. ಅವಳು ಇನ್ನೂ ದೊಡ್ಡವಳು ಆಗಿಲ್ಲ, ಆ ಸಿಚುವೇಶನ್ಗೆ ಬಂದಿಲ್ಲ, ಅಲ್ಲಿ ಆ ಸ್ಥಾನದಲ್ಲಿ ಕೂತ್ಕೊಂಡು ತಂದೆಯ ಫ್ಯಾಕ್ಟ್ರಿ ನಡೆಸಬಹುದೋ ಇಲ್ವೋ ಅನ್ನೋ ಯೋಚನೆನೂ ನೋಡ್ದೇ ಅವಳು ಹೆಣ್ಣಾಗಿ ಹುಟ್ಟಿದ್ದಕ್ಕೆ ಕಡೆಗಾಣಿಸಿ ಇನ್ನೊಂದು ಮಗುವನ್ನು ಪಡೆಯೋ ಒಂದು ಯೋಚನೆ ಅವರು ಮಾಡಲಿಲ್ಲ. ಇದು ನನಗೆ ಬಹಳ ಇಷ್ಟವಾಯಿತು. ಅವ್ರು ಹೇಳಿದ್ದು ಮಾತು ನನ್ನ ಮನಸ್ಸಲ್ಲಿ ತುಂಬ ಗುರುತು. ನೋಡಿ, ಹೆಣ್ಣು ಗಂಡಿಗೆ ಸಮಾಜದಲ್ಲಿ 2 ವಿಚಾರದಿಂದ ಹೆಣ್ಣನ್ನು 2ನೇ ದರ್ಜೆ ಅಂತ ನೋಡ್ತಾರೆ. ಒಂದು, ಅವಳ ಈ ಫೈನಾನ್ಷಿಯಲ್ ಕೆಪಾಸಿಟಿ, ಅವಳ ಒಂದು
ಆರ್ಥಿಕ ಸ್ಥಿತಿಯಿಂದ ಮತ್ತು ಅವಳ ಶಕ್ತಿಯಿಂದ, ಅಂದರೆ ಫಿಸಿಕಲ್ ಫಿಟ್ನೆಸ್ಸಿಂದ, ಈ ಎರಡಕ್ಕೂ ಇವಳಿಗೆ ಕಡಿಮೆ ಆಗಬಾರ್ದು ಅಂತ ಆ ಹುಡುಗಿ ಇನ್ನೂ 8-9 ವರ್ಷ ಕರಾಟೆ ಕಳಿಸ್ತಿದ್ದೀನಿ. ಅವಳು ಇದು ಕುಂಗ್ಫು ಎಲ್ಲ ಮಾಡ್ತಾಳೆ. ಅವಳು ಎಷ್ಟು ಸ್ಟ್ರಾಂಗ್ ಇದ್ದಾಳೆ ಅಂತಂದರೆ, ನಮ್ಮನ್ನು ಈಗ ಒಂದು 3 ವರ್ಷದ ಹುಡುಗ ಗಂಡು ಮಗು, 3 ವರ್ಷದ ಹೆಣ್ಣು ಮಗು, ಇಬ್ಬರೂ ಒಂದು ಸುಮ್ಮನೆ ಜೊತೆಗೆ ಬಿಟ್ಟರೆ ಒಬ್ರಿಗೊಬ್ರು ಹೊಡೆದಾಡಿದ್ರೆ ಗಂಡು ಮಗು ಕಮ್ಮಿ ಶಕ್ತಿ ಇದೆ, ಹೆಣ್ಮಗುಗೆ ಜಾಸ್ತಿ ಶಕ್ತಿ ಇದೆ ಅಂತ ಏನಿಲ್ಲ. ಆಮೇಲೆ ಅವ್ರನ್ನ ಮನೇಲಿ ನಾವು ಸ್ಟಾಪ್ ಮಾಡೋದು. ಆಟಕ್ಕೆ ಹೋಗ್ಬೇಡ, ನಿಂಗಲ್ಲ, ಕಪ್ಪಗಾಗ್ತೀಯ ನಿನಗಲ್ಲ, ನೀನು ಹೋಗು, ನೀನು ಹೊರಗಡೆ ಆಟ ಆಡು. ಎಲ್ಲರೂ ಒಂದೇ ಮಟ್ಟದಲ್ಲಿ ಶಕ್ತಿ ಆಗ್ತಾರೆ ಅಂತಲ್ಲ, ಆದರೆ ನಾವು ತಡೀತಿದ್ದೀವಿ. ಯಾಕೆ ಒಂದು ಹೆಣ್ಮಗು ಅಂದ ತಕ್ಷಣ ಅದು ಗಂಡಸಿನ ಥರ ರೆಡಿ ಆಗಬಾರ್ದು, ಅವಳು ಕೋಮಲವಾಗಿರಲಿ, ಅವಳು ಬೆಳ್ಳಗಿರಲಿ, ಯಾಕೆ ಇದೆಲ್ಲ ನಾವು ಯಾಕೆ ಮಾಡ್ತಿರೋದು? ನಾಳೆ 20 ವರ್ಷ ಆದಾಗ ಅವಳನ್ನು ಒಳ್ಳೆ ಹುಡುಗನಿಗೆ ಮಾರಬೇಕಲ್ಲ, ಮದುವೆ ಮಾಡಿಕೊಡ್ಬೇಕಲ್ಲ, ಆ ಯೋಚನೆಯ ಒಂದು ಹಿಂದಿನ ಇದು. ಅದಕ್ಕೆ ನೀನು ಬೆಳ್ಳಗಿರು, ನೀನು ಟ್ಯಾನ್ ಆಗಬೇಡ, ನೀನು ಸುಂದರವಾಗಿರು, ನೀನು ಕೋಮಲವಾಗಿರು, ಮೆಲ್ಲಗೆ ಮಾತಾಡು, ಈ ಎಲ್ಲ ಯೋಚನೆಗಳು ಚಿಕ್ಕ ವಯಸ್ಸಿನಲ್ಲಿ ಗೊತ್ತಿಲ್ಲದೆ ಇರೋ ಅವ್ರ ತಲೆ ಒಳಗಡೆ ಸೇರಿಸ್ತಾ ಇದ್ದೀವಿ ಅಂತ ನಮ್ಗನ್ಸುತ್ತೆ. ಆ ತಂದೆ ತಾಯಿ ಇವಾಗಲೇ ಗುರುತಿಸಿ ಅದನ್ನು ಅವರು ಹಾಗಂಗೆ ಅವಳಿಗೆ ಮುಂದಿನ ದಿನದಲ್ಲಿ ಅದು ಅವಳಿಗೆ ಬರದೇ ಇರಲಿ ಅಂತ ಅವರು ಅಂದ್ಕೊಂಡ್ರಲ್ಲ, ನನಗದು ಬಹಳ ಇದ್ದ ವಿಷಯ. ನನಗೆ ಆ ಒಂದು ತಂದೆ ತಾಯಿನ ನೆನಪು ಮಾಡ್ಕೊಳ್ಳೋಕೆ ಇಷ್ಟಪಡ್ತೀನಿ. ಜೊತೆಗೆ ಒಂದು ಹಾಡನ್ನು ಹಾಡ್ತೀನಿ. ಶಾನುಭೋಗರ ಮಗಳು, ತಾಯಿ ಇಲ್ಲದ ಹುಡುಗಿ, ಗಂಡು ಸಿಕ್ಕುವುದೊಂದು ಕಷ್ಟವಲ್ಲ. ಬಲುಜಾಳೆ ಗಂಭೀರೆ, ಹೆಸರು ಸೀತಾದೇವಿ, 12 ತುಂಬಿಹುದು ಮದುವೆಯಿಲ್ಲ. KS ನರಸಿಂಹಸ್ವಾಮಿ ಅವರು ಬರೆದಿರೋವಂಥದ್ದು. ಮೊನ್ನೆ ತಾನೇ ಮೈಸೂರು ಮಲ್ಲಿಗೆ ನಾಟಕ ನೋಡಿದಾಗ ಇದು ನೆನಪಾಯಿತು. ಅಂದರೆ 12 ತುಂಬಿಹುದು ಮದುವೆ ಇಲ್ಲ. ಇವತ್ತಿಗೆ 21 ವರ್ಷ ಬಂದಿದೆ, ಆದರೆ ಯೋಚನೆ ಅವರ ಕಾಲದಲ್ಲಿ ಹಾಗಿದ್ರೂ ಕೂಡ ಇವತ್ತಿಗೆ 20 ವರ್ಷ 25 ವರ್ಷ ಆಯಿತು. ಈಗ ಎಷ್ಟೋ ಜನ ಮೋಸ್ಟ್ಲಿ ಮನೆಯಲ್ಲಿ ಆ ವಯಸ್ಸಿನ ಮಗಳಿರಬಹುದು, ಅಥವಾ ಸುತ್ತಮುತ್ತ ಸ್ನೇಹಿತರ ಮಗಳಿರ್ಬೋದು. 25 ಆಗಿದೆ, ಇನ್ನೂ ಮದುವೆ ಇಲ್ಲ. 28 ಆಗಿದೆ, ಇನ್ನೂ ಮದುವೆ ಇಲ್ಲ. 31 ಆಯಿತು, ಮದುವೆ ಇಲ್ಲ. ಮದುವೆಯ ವಿರೋಧಿ ಅಂತ ಅಲ್ಲ, ಆದರೆ ಮದುವೆನೇ ಒಂದು ಡೆಸ್ಟಿನಿನ, ಮದುವೆನೇ ಒಂದು ಹೆಣ್ಣಿನ ಜೀವನದಲ್ಲಿ ಅದನ್ನು ಮಾಡಿಬಿಟ್ರೆ ದೊಡ್ಡದು. ಬೇರೆ ಇನ್ನೇನು, ನೀನು ಇಂಜಿನಿಯರಾ, MS ಓದಿದೆಯಾ, ಸಿಂಗರಾ, ರೈಟ್ರಾ, ಅದನ್ನು ಹೊರಗಡೆ ಅವ್ರು ಕೇಳ್ತಾರೆ. ಈಗ ನಾನು ಕರ್ನಾಟಕಕ್ಕೆ ಸಂಘಕ್ಕೆ ಬಂದಾಗ ನೀವೆಲ್ಲರೂ ಕೇಳ್ತೀರಾ. ನನ್ನ ಸಂಬಂಧಿಕರು ರಂಜನಿಗೆ ಅದು ಕೇಳಲ್ಲ. ರಂಜನಿಗೆ 29 ಆಯಿತು, 30 ಆಯಿತು, ಮದುವೆ ಇಲ್ಲ. ರಂಜನಿ ಪುಸ್ತಕ ಬರೀತಾಳೆ, ಯಾರೂ ಹೇಳಲ್ಲ. ರಂಜನಿ ಧಾರಾವಾಹಿ ಮಾಡ್ತಾಳೆ, ರಂಜನಿ ಇನ್ನೊಂದೇನೋ ಮಾಡ್ತಾಳೆ, ಯಾರೂ ಮಾಡದೇ ಇರೋ ನಿರ್ದೇಶನಕ್ಕೆ ಕೈ ಹಾಕಿದ್ದಾಳೆ. ನಮ್ಮ ಹತ್ರದವ್ರು ಅದು ಯಾರನ್ನೂ ಮಾತಾಡಲ್ಲ. ಸ್ನೇಹಿತರು, ಸಂಬಂಧಿಕರು, ನಮ್ಮ ಅಪ್ಪ ಅಮ್ಮನ ತಲೆ ಒಳಗಡೆ ಹಾಕೋದು, ರಂಜನಿಗೆ ಎಷ್ಟು ವಯಸ್ಸಾಯಿತು, ಮದುವೆ ಇಲ್ಲ. ಇದು ಯೋಚನೆ. ಅಂದರೆ ಇದೆಲ್ಲ ಒಂಥರ ಸಾಮಾಜಿಕವಾಗಿ ಹೆಣ್ಣನ್ನು ಹಿಂದಕ್ಕೆ ಎಳೆಯೋ ಒಂದು ವಿಷಯವಾಗಿ ತಲೆ ಒಳಗಡೆ ಕೂತ್ಕೊಳ್ಳುತ್ತೆ. ಮದುವೆ ಆಗಬಾರ್ದು ಅಂತ ಅಲ್ಲ, ಮದುವೆ ಅನ್ನೋದಕ್ಕೆ ಒಂದು ವಯಸ್ಸೋ ಅಥವಾ ಅದು ಒಂದು ಡೆಸ್ಟಿನಿ, ಅದನ್ನು ಹೋಗಿ ಪಡ್ಕೊಂಡ್ಬಿಟ್ರೆ ಜೀವನ ಸಾರ್ಥಕ ಅನ್ನೋ ಒಂದು ಪ್ರೆಷರ್ನ ಬಿಲ್ಡ್ ಮಾಡೋದು ತುಂಬ ಕಷ್ಟಕರವಾದ ವಿಷಯ ಅಂತ ನನಗೆ ಅನಿಸುತ್ತೆ. ಇದರ ಹಿಂದೆ ಮುಂಚೆ ಚಿಕ್ಕ ವಯಸ್ಸಿಂದ ಕೂಡ ಇದು ನನ್ನ ಜೀವನಕ್ಕೆ ಜಾಸ್ತಿ ಯಾಕೆ ಅನಿಸುತ್ತೆ, ಮೋಸ್ಟ್ಲಿ ನನ್ನ ಹಿಂದಿನ ಜನ್ರೇಷನಿಗೆ ಅಷ್ಟು ಅನಿಸಿಲ್ಲದೆ ಇರಬಹುದು. ಅವ್ರ ತಂದೆ ತಾಯಿಗೆ ಅವರು ಹೇಳಿದ ತಕ್ಷಣ ಅವ್ರಿಗೆ ಒಂದು ಓದುವಾಗಲೇ ಅವ್ರಿಗಿತ್ತೇನೋ ಒಂದು ಡಿಗ್ರಿ, 2ನೇ ಡಿಗ್ರಿ ಮಾಡುವಾಗ ಅಪ್ಪ ಅಮ್ಮನ ಮಾತು ಕೇಳಿ ಇದೆಲ್ಲ ಮಾಡ್ಕೋಬಹುದು ಅಂತ. ನಮ್ಮ ಜನ್ರೇಷನ್ಗೆ ಅಗೇನ್ ಒಂದು ಚೈಲ್ಡ್ಹುಡ್ ಟ್ರಾಮಾ ಇದೆ ಹೆಣ್ಣು ಮಕ್ಕಳಿಗೆ. ನಾನೊಂದು 100 ಜನ ತಗೊಂಡ್ರೆ ಅದರಲ್ಲಿ ಒಂದು 50-60% ಜನಕ್ಕಾದರೂ ಇದ್ದೇ ಇರುತ್ತೆ ಅನಿಸುತ್ತೆ. ಯಾಕೆ ಅಂತಂದರೆ ಎಲ್ಲ ಹೆಣ್ಮಕ್ಳು ಚಿಕ್ಕ ಹುಡುಗಿ ಇದ್ದಾಗ ನನ್ನ ಮದುವೆ ಹೀಗಾಗಬೇಕು ಅನ್ನೋದು ಅವರು ಸಿನಿಮಾ ನೋಡಿದಾಗ್ಲೋ, ಟಿ ವಿಲೋ, ಎಲ್ಲೋ ಒಂದು ಕಡೆ ಯಾರ್ದೋ ಮದುವೆ ನೋಡಿದಾಗ್ಲೋ ನಾನು ಈ ಥರ ಅಲಂಕಾರ ಮಾಡ್ಕೋತೀನಿ ಅನ್ನೋದು ಇರುತ್ತೆ. ನಾವು ಚಿಕ್ಕ ವಯಸ್ಸಲ್ಲಿ ಅಮ್ಮಂದು ದುಪ್ಪಟ ಏನೋ ತಗೊಂಡು ಸೀರೆ ಉಟ್ಕೊಂಡೇ ಬೆಳೆದಿರೋರು ಎಲ್ಲರೂ. ಆದರೆ ದೊಡ್ಡವರಾದ್ಮೇಲೆ ಅದು ಯಾಕೆ ಬದಲಾಯಿತು? ನಾವು ಎಲ್ಲರೂ ಕೂಡ ಚಿಕ್ಕ ಆಟ ಸಾಮಾನು ಅಂದಾಗ ನಾವೆಲ್ಲರೂ ಕೂಡ ಮಣ್ಣು ತಗೊಂಡು ಅಡುಗೆ ಆಟ ಆಡ್ಕೊಂಡೇ ಬೆಳೆದವರು. ಆದರೆ ಅದು ಯಾಕೆ ಬದಲಾಯಿತು?
ಅಂದರೆ ನಮ್ಮ ಒಳಗಿರೋ ಹೆಣ್ಣುತನ ಬದಲಾಗಿಲ್ಲ, ನಮ್ಮ ಒಳಗಡೆ ಏನೋ ಒಂದು ಹೆದರಿಕೆ ಬಂದು ಅದು ನಮ್ಗೆ ಇನ್ನೊಂದು ಯಾವುದೋ ಒಂದು ರೀತಿಯಲ್ಲಿ ತಗೊಂಡು ಹೋಗ್ತಾ ಇದೆ ಅಂತ ನನಗೆ ಅನಿಸುತ್ತೆ. ನಾವೆಲ್ಲರೂ ಕೂಡ ಇದನ್ನು ನಾನು ಧಾರಾವಾಹಿ, ನಾನು ಸಿನಿಮಾದಲ್ಲೂ ಬರ್ತಿದ್ದೀನಿ ಈ ಡೈಲಾಗ್ನ. ಏನಂದರೆ ಮೊಬೈಲ್ನಲ್ಲಿ ಆ್ಯಪ್ಗಳು ಕೂಡ 3 ತಿಂಗಳಿಗೆ ಅಪ್ಡೇಟ್ ಅಂತ ಕೊಡುತ್ತೆ, ಅಪ್ಡೇಟ್ ಯುವರ್ ಫೋನ್ ಆ್ಯಪ್ ಅಂತ. ಆದರೆ ಸಮಾಜದಲ್ಲಿ ಹೆಂಡತಿ ಅನ್ನೋ ಪೊಸಿಷನ್ನಿಗೆ 50 ವರ್ಷದಿಂದ ಅಪ್ಡೇಟ್ ಆಗಿಲ್ವಾ ಅಂತ. 50 ವರ್ಷ ಆಯಿತು, ಯಾವಾಗ ಅಪ್ಡೇಟ್ ಮಾಡೋದು ಅವಳ ರೋಲ್ಸ್ನ, ಅವಳ ಯೋಚನೆಗಳನ್ನು? 3 ತಿಂಗಳಿಗೆ ಅಪ್ಡೇಟ್ ಮಾಡ್ತೀವಿ ಫೋನ್ನ, ಐಫೋನಲ್ಲಿ ಬರೋ ಆ್ಯಪ್ನ ಎಲ್ಲನೂ ಕೂಡ. ಈ ಭಯದಿಂದ ಬಂದಿರುವಂಥ ಒಂದು ಯೋಚನೆ ಇದು. ಮುಂಚೆ ಆದರೆ ಒಂದು ಈಗ ಭೀಮನವಾಸ್ಯ ವ್ರತ ಮಾಡಿದೆ, ಇನ್ನೊಂದು ಮಾಡಿದೆ ಅಂದರೆ ನನಗೆ ಒಳ್ಳೆ ಗಂಡ ಕೊಡ್ಲಪ್ಪ ಅಂತ ಕೇಳ್ಕೊತಾ ಇದ್ರು. ಇವಾಗ ಕೇಳ್ಕೊಳ್ಳೋಕ್ಕೆ ಭಯ ಆಗುತ್ತೆ ಜನಕ್ಕೆ. ಅಂದರೆ ನನ್ನ ಮೇಲೆ ಇನ್ವೆಸ್ಟ್ ಮಾಡ್ಕೋತೀನಿ, ನಾನು ಓದ್ತೀನಿ, ನಾನು ಕೆಲಸ ಮಾಡ್ತೀನಿ ಅನ್ನೋ ಯೋಚನೆ ಹೆಣ್ಣಲ್ಲಿ ಶುರುವಾಗಿದೆ. ಹಾಗಾಗಿ ಈ ಭಯ ಅಂತ ನನ್ನದೊಂದು ಯೋಚನೆ. ಅಂದರೆ ಒಂದು ಮಾಸ್ಟರ್ನ, ಒಂದು ಗಂಡನ್ನು ಪಡೆಯೋ ಒಂದು ಕ್ಯಾಟಗರಿ ಬದಲು ಅವಳು ತನ್ನ ಬಗ್ಗೆನೇ ತಾನು ಹೆಚ್ಚು ಓದುವುದರಲ್ಲಿ, ಕರಿಯರ್ ಬಿಲ್ಡಿಂಗ್ನಲ್ಲಿ ಪ್ರತಿಯೊಬ್ಬರು ಯೋಚನೆ ಮಾಡ್ತಿದ್ದಾರೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಮತ್ತು ಈಗ ಸಾಮಾಜಿಕ ಜಾಲತಾಣಗಳು ಕೂಡ ನಮ್ಮ ಮೇಲೆ ಎಷ್ಟೆಲ್ಲ ಪರಿಣಾಮ ಬೀಳುತ್ತೆ ಅನ್ನೋದು. ಅಂದರೆ ಒಂದು ಹೆಣ್ಣು ಸಕ್ಸಸ್ಫುಲ್ ಆದರೆ ಸಮಾಜದಲ್ಲಿ ಅದು ಎಷ್ಟು ಜನಕ್ಕೆ ಪರಿಣಾಮ ಬೀರುತ್ತೆ. ಈ ಸೋಷಿಯಲ್ ಮೀಡಿಯಾ ಬರೋಕ್ಕೂ ಮುಂಚೆ ಕೂಡ ಐಶ್ವರ್ಯ ರೈ ಅವರು 1994ರಲ್ಲಿ ವಿಶ್ವ ಸುಂದರಿ ಆದಾಗ ಎಷ್ಟೋ ಜನ ಹೆಣ್ಮಕ್ಳು ನಾನು ಕೂಡ ಅಲ್ಲಿ ಹೋಗಬೇಕು, ನಾನು ಕೂಡ ಮಾಡೆಲ್ ಆಗಬೇಕು ಅಂದ್ಕೊಂಡ್ರಂತೆ. ಅಂದ್ಕೊಳ್ದೇ ಇದ್ದವರು ಅಥವಾ ಅಂದ್ಕೊಂಡು ಮಾಡೋಕ್ಕಾಗದೇ ಇರೋರು ಮಕ್ಕಳಿಗೆ ಐಶ್ವರ್ಯ ಅಂತ ಹೆಸರಿಟ್ಟಿದ್ದಾರೆ. ನಮ್ಮ ಜೊತೆ ಓದೋರು ಇಲ್ಲಿ ಎಷ್ಟೊಂದು ಜನ ಐಶ್ವರ್ಯ. ಯಾಕೆ ಐಶ್ವರ್ಯ ಅಂದರೆ, ನಾನು ಐಶ್ವರ್ಯ ರೈ ಮಿಸ್ ವರ್ಲ್ಡ್ ಆದಾಗ, ಮಿಸ್ ಇಂಡಿಯಾ ಆದಾಗ, ನಾನು ಮಿಸ್ ವರ್ಲ್ಡ್ ಆದಾಗ ನಾನು ಹುಟ್ಟಿದೆ, ಅದಕ್ಕೆ ನಮ್ಮಮ್ಮ ಹೆಸರಿಟ್ರು ಅಂತ. ಅಂದರೆ ಒಂದು ಹೆಣ್ಣಿನ ಸಾಧನೆ ಎಷ್ಟೆಲ್ಲ ಹೆಣ್ಣಿಗೆ ಅದು ಸ್ಫೂರ್ತಿಯಾಗುತ್ತೆ ಅನ್ನೋದಕ್ಕೆ. ಈಗಲೂ ಕೂಡ ನಾನು ಆಗಲೇ ಹೇಳಿದ ವಿಚಾರ, ಸ್ಪೋರ್ಟ್ಸ್ ಅಥವಾ ಯಾವುದೇ ಒಂದು ಹೊರಗಡೆ ಹೋಗಿ ಆಟ ಆಡೋದು ವಿಚಾರದಲ್ಲಿ ನಮ್ಮನ್ನು ಸ್ವಲ್ಪ ತಡೀತಾ ಇದ್ರೆ, ಮೊನ್ನೆ ಯಾವಾಗ IPLನ ವಿಮೆನ್ ಗೆದ್ದರು, ಅದಾದಮೇಲೆ ವರ್ಲ್ಡ್ ಕಪ್ನ ಮಹಿಳಾ ತಂಡ ಗೆದ್ದಿತ್ತು, ಅದಾದಮೇಲೆ ನೀವು ನೋಡಬೇಕಿತ್ತು ಅಲ್ಲಿ ಕ್ರಿಕೆಟ್ ಸೆಲೆಕ್ಷನ್ ಕ್ಯೂ ಹೇಗಿತ್ತು ಅಂತ. ಹಾಗಾಗಿ ಸಾಮಾಜಿಕ ಜಾಲತಾಣದಲ್ಲೂ ಕೂಡ ಒಂದು ಹೆಣ್ಣಿನ ಬಗ್ಗೆ ನಡೆಯೋ ಚರ್ಚೆ ತುಂಬ ಒಂದು ಪರಿಣಾಮ ಬೀರುತ್ತೆ, ಅದು ಪಾಸಿಟಿವ್ ಆಗಿ. ಅದ್ರ ಜೊತೆಗೆ ಮೊನ್ನೆ ನಡೆದಂಥ ರಶ್ಮಿಕಾ ಮಂದಣ್ಣ ಮದುವೆ ಕೂಡ, ಅಂದರೆ ಒಂದು ಆಕೆ ಕನ್ನಡ ವಿರೋಧಿ ಅಂತ ಗುರುತಿಸಿದ್ರು ಕೂಡ ಒಬ್ಬ ಹೆಣ್ಣಾಗಿ ತುಂಬ ಕರ್ನಾಟಕದಿಂದ ಹೋಗಿ ಬಹಳ ಅವಳು ಮದುವೆ ಆದ್ಲು ಅನ್ನೋದು, ಅದಕ್ಕೆ ಎಷ್ಟೋ ಪರ ವಿರೋಧ ವಿಷಯಗಳು ಬಂತು ರಶ್ಮಿಕಾ ಮಂದಣ್ಣ. ಸೊ ಇದೆಲ್ಲವೂ ಕೂಡ ನೋಡ್ತಾ ಹಿರಿಯರಲ್ಲದೆ ಇದ್ರೂ ಇವತ್ತಿನ ಜನ್ರೇಷನ್ ಏನೋ ಒಂದು ಟೇಕ್ ಅವೇ ಇರುತ್ತೆ. ಏನು ಅಂತಂದರೆ, ಆಕೆ ಏನು ಮಾಡಿದ್ಲು, ಒಂದು ಕನ್ನಡ ವಿರೋಧಿ ಸ್ಟೇಟ್ಮೆಂಟ್ಗೆ ನನಗೂ ವಿರೋಧ ಇದೆ. ಆದರೆ ಒಂದು ತನ್ನ ಉನ್ನತಿಗೋಸ್ಕರ ಒಂದು ಎಂಗೇಜ್ಮೆಂಟ್ನ ಬಿಟ್ಟು ಹೋದ್ಲು. ಅದು ಯಾವ ಕಾರಣಕ್ಕೆ ಬಿಟ್ಟು ಹೋದ್ರು ನಮಗೂ ಗೊತ್ತಿಲ್ಲ. ಆದರೆ ಅದಾದ್ಮೇಲಿಂದ ಆಕೆ ತುಂಬ ಬೆಳೆದು ಇವತ್ತು ಮದುವೆ ಆಗಿದ್ರು, ಅವ್ರ ಜೀವನನ ಇನ್ನೂ ಉನ್ನತಿ ಮಾಡಿಕೊಂಡ್ರು, ಅವ್ರು ಯಾರೋ ಒಬ್ಬರ ಕಟ್ಪಾಡಿಗೆ ನಿಲ್ಲದೆ ಅನ್ನೋದು ಎಷ್ಟೋ ಹೆಣ್ಣು ಮಕ್ಕಳಿಗೆ ಸರಿ ಅಂತ ಅನಿಸಿದೆ. ಇದು ಕೂಡ ಆಧುನಿಕ ಮಹಿಳೆಯ ಒಂದು ನೋಡುವ ವಿಧಾನ ಅಥವಾ ಇವತ್ತಿನ ನನ್ನ ಟಾಪಿಕ್ಕಿಗೆ ಬರೋ ವಿಷಯ ಅಂತ ನಾನು ಅಂದ್ಕೊಂಡು ಈ ವಿಚಾರ ನಾನು ಹೇಳಿದೆ. ಸೊ ಇವತ್ತಿನ ವಿಚಾರದಲ್ಲಿ ಬರುವಂಥ ಇನ್ನೊಂದು ವಿಷಯ ಫೆಮಿನಿಸಮ್, ಮಹಿಳಾವಾದ ಅಂದರೆ ಏನು? ಮಹಿಳಾವಾದ ಅಂದ ತಕ್ಷಣ ಎಷ್ಟು ಜನಕ್ಕೆ ಇಷ್ಟ ಆಗತ್ತೆ? ಮಹಿಳಾವಾದ ಅಂದ ತಕ್ಷಣ ಇವ್ರು ಏನೋ ಸಮಾಜಕ್ಕೆ ವಿರುದ್ಧ ಮಾತಾಡ್ಬಿಡ್ತಾರೆ ಅಂತ. ನನ್ನ ಪ್ರಕಾರ ಮಹಿಳಾವಾದ ಅಂದರೆ ಇಷ್ಟೇ, ಆಯ್ಕೆ. ಒಂದು ಹೆಣ್ಣಿಗೆ ಆಯ್ಕೆ ಇರೋದೇ ಮಹಿಳಾವಾದ. ಅಂದರೆ ಅವಳು ಓದಬೇಕಾ ಬೇಡವಾ, ಅವಳು ಕೆಲಸ ಮಾಡಬೇಕಾ ಬೇಡವಾ, ಕುಟುಂಬ ಇರಬೇಕಾ ಬೇಡವಾ, ಇದೆಲ್ಲ ಆಯ್ಕೆಗಳು ಅವಳದ್ದಾಗಿದ್ದರೆ, ಅವಳ ಜೀವನಕ್ಕಾಗಿದ್ದರೆ ಅದು ಒಳ್ಳೆಯದು. ಹೇರಬಾರದು ಅನ್ನೋದೇ ಮಹಿಳಾವಾದ ಅಂತ. ಈ ಮಹಿಳಾವಾದದಿಂದ ಯಾರಿಗೂ ನಷ್ಟ ಇಲ್ಲ.
ಮಹಿಳಾವಾದದಿಂದ ಒಂದು ಹೆಣ್ಣು ಪ್ರಬಲವಾಗಿ ಹೋಗ್ತಾಳೆ ಹೊರತು ಯಾರಿಗೂ ತೊಂದರೆ ಆಗುತ್ತೆ ಅಂತ ನಂಗೆ ಅನ್ಸಲ್ಲ. ಹೌದು, ಇದರಲ್ಲೂ ಕೂಡ ಎಕ್ಸೆಪ್ಷನ್ಸ್ ಇರುತ್ತೆ. ಅಂದರೆ ತಪ್ಪು ಮಾಡೋರು ಎಲ್ಲರೂ ಇರ್ತಾರೆ, ಗಂಡಸರಲ್ಲೂ ಇರ್ತಾರೆ, ಹೆಂಗಸರಲ್ಲೂ ಇರ್ತಾರೆ, ಸಮಾಜದಲ್ಲಿ ಇರ್ತಾರೆ. ಆದರೆ ಮಹಿಳಾವಾದದಿಂದಲೇ ತೊಂದರೆ ಅನ್ನೋ ಯೋಚನೆ ನನಗಿಲ್ಲ. ಮಹಿಳಾವಾದದಿಂದ ಎಷ್ಟೋ ಒಳ್ಳೆಯದೇ ಆಗಿದೆ. ಯಾಕಂದರೆ ಇವತ್ತು ಮಹಿಳೆ ತನಗೆ ಬೇಕು ಅಂದರೆ ಕೆಲ್ಸಕ್ಕೆ ಹೋಗಬೇಕು ಅಂದರೆ ಅವಳು ಹೋಗಬೇಕು. ಬಟ್ ಅವಳು ಮನೇಲಿದ್ದು ದುಡಿತೀನಿ ಅನ್ನೋರನ್ನ ಕೀಳಾಗಿ ನೋಡುವ ಮನಸ್ಥಿತಿ ಮಹಿಳಾವಾದದಲ್ಲಿ ಇಲ್ಲ. ಅಥವಾ ಕೆಲ್ಸಕ್ಕೆ ಹೋಗ್ತಾಳೆ ಅಂದ ತಕ್ಷಣ ಅವಳನ್ನ ತಡಿಬೇಕು ಅನ್ನೋದು ಇಲ್ಲ. ಸೊ ಇದೆಲ್ಲ ವಿಷಯಗಳು ಮಹಿಳಾವಾದದಲ್ಲಿ ಬರುತ್ತೆ. ಸೊ ಓಕೆ, ಮುಂಚೆ ಹುಡುಗ ಸಿಗ್ತಿಲ್ಲ ಅಂತ ಹೆಣ್ಮಕ್ಳು ತುಂಬ ಕಷ್ಟಪಟ್ಟರು. ಇವಾಗ ಹುಡುಗಿ ಸಿಗ್ತಿಲ್ಲ ಅನ್ನೋ ಒಂದು ಕಾಲ ಬಂದಿದೆ. ಇದಕ್ಕೆ ನನಗನ್ಸೋ ಮುಖ್ಯವಾದ ಡಿಫ್ರೆನ್ಸ್ ಏನು ಅಂತಂದರೆ, ಎಲ್ಲ ಹೆಣ್ಮಕ್ಳು ನಾನು ನಮ್ಮ ಅಮ್ಮನ ಥರ ಆಗಬಾರ್ದು ಅಂತ ಅಂದ್ಕೋತಾ ಇದ್ರೆ, ಗಂಡ್ಮಕ್ಳು ನಂಗೆ ನಮ್ಮ ಅಮ್ಮನ ಥರದವಳೇ ಹೆಂಡತಿಯಾಗಿ ಬರಬೇಕು ಅಂತ ಅಂದ್ಕೊಳ್ತಾ ಇರೋವಂಥ ಒಂದು ವ್ಯತ್ಯಾಸ. ಬಹಳ ತುಂಬ ವ್ಯತ್ಯಾಸ ಇದೆ ಇಲ್ಲಿ. ಇದು ಎಷ್ಟೋ ಜನಕ್ಕೆ ಗೊತ್ತಾಗ್ತಾ ಇಲ್ಲ. ನಮ್ಮ ಅಮ್ಮನ ಥರ ಆಗಬಾರ್ದು ಅಂತ ಯಾಕೆ ಅಂದ್ಕೊಂಡಿದ್ದೀವಿ? ಅಮ್ಮ ತೊಂದರೆ ಕೊಟ್ಲು ಅಂತಲ್ಲ. ಇವತ್ತು ನಾವಿರೋದು ಅಮ್ಮನ ತ್ಯಾಗದಿಂದ. ಅಮ್ಮ ನನಗೆ ಪ್ರತಿದಿನ ನಾನು ಎಷ್ಟೇ ಲೇಟಾಗಿ ಹೋದರೂ ಕೂಡ ಅಡುಗೆ ಮಾಡಿಕೊಟ್ಟಿದ್ರಿಂದ, ಪ್ರತಿಯೊಂದು ಸಂಸ್ಕಾರ ಕಲ್ತಿದ್ರಿಂದ, ಅದು ಗಂಡಸರಿಗಾಗಲಿ ಹೆಣ್ಮಕ್ಳಿಗಾಗಲಿ ಅವರೇ ಕಲಿಸಿದ್ದು ಜಾಸ್ತಿ. ಅಪ್ಪಂದ್ರು ಕಲಿಸಿರ್ಬಹುದು, ಆದರೆ ಒಂದೊಂದು ಹಿರಿಯರಿಗೆ ನಮಸ್ಕಾರ ಮಾಡು, ಇಂಥ ತಿನ್ನು, ಇಂಥ ತಿನ್ನಬೇಡ, ನಿನಗೋಸ್ಕರ ಅವಳದೇನು ಒಂದು ಫೇವ್ರೆಟ್ ಕೇಳಿ ಇಲ್ಲ. ಅಮ್ಮನಿಗೆ ಇಲ್ಲಿ ಎಷ್ಟು ಜನಕ್ಕೆ ನಿಮ್ಮ ತಾಯಿಗೆ ಫೇವ್ರೆಟ್ ಏನು, ಇಷ್ಟವಾದ ತಿಂಡಿ ಏನು, ಇಷ್ಟವಾದದ್ದೇನು, ಆಕೆ ಮಾಡ್ಕೊಂಡು ತಿಂದಿದ್ದಾಳ ಗೊತ್ತಿದೆಯಾ? ಇಲ್ಲ. ಅವರೆಲ್ಲ ಜಾಸ್ತಿ ಅವರ ತ್ಯಾಗವನ್ನು ಜಾಸ್ತಿ ನೋಡಿ ಬೆಳೆದವರು. ಈಗ ಒಂದು ಭಾವಗೀತೆ ಹೇಳ್ತೀನಿ, ಮಾತು ಜಾಸ್ತಿ ಆಯಿತು. ಬೇರೆ ದೈವ ಯಾಕೆ ಬೇಕು, ತಾಯಿಗೆ ಸಾಲದೆ, ಎಲ್ಲ ತೀರ್ಥ ಕೂಡಿ ನಿಂತ, ಎಲ್ಲ ತೀರ್ಥ ಕೂಡಿ ನಿಂತ ಸಾಗರವೇನೆ ಆಗದೆ. ಬೇರೆ ದೈವ ಯಾಕೆ ಬೇಕು, ತಾಯಿಗೆ ಸಾಲದೆ. ಕವಿತೆಯಲ್ಲಿ ಹುಟ್ಟಿ ಬೆಳೆದು ಕಥೆಯ ದಾಟಿ ಬಂದಳೆ, ವ್ಯಥೆಯ ಸೂಸಿ ದೇವಿಯನಿಸಿ ಹಸೆಯ ಏಳಿ ನಿಂದಳೆ. ಬೇರೆ ದೈವ ಯಾಕೆ ಬೇಕು, ತಾಯಿಗೆ ಸಾಲದೆ. ಎಷ್ಟು ಒಳ್ಳೆ ಸಾಹಿತ್ಯ. ಇದನ್ನು ಬರೆದವ್ರು ಅಡಿಗರು ಇರಬೇಕು. ಇದು ನಾನು ಕಲ್ತಿದ್ದು. ಇದೆಲ್ಲ ಯೋಚನೆ ಮಾಡಿದಾಗ ಒಂದು ಮಾದರಿ ಹೆಣ್ಣು, ಮಾದರಿ ತಾಯಿ, ಎಂಥ ಸೀತಾಮಾತೆ ಆಕೆ. ನನ್ನ ತಾಯಿಯೂ ಕೂಡ, ಇಲ್ಲಿರೋ ಎಲ್ಲ ತಾಯಿಯಂದರು ಕೂಡ ಎಲ್ಲರೂ ಹಾಗೆ ಇದ್ದರು, ಪ್ರತಿಯೊಂದೂ ಮಾಡ್ತಾಯಿದ್ರು. ನಾನೊಂದು ಫೋಟೋ ನೀವು ನೋಡಿರ್ತೀರ ಅನಿಸುತ್ತೆ. ಮುಂಚೆ ಹೇಗೆ ಕಾಳಿ ಮಾತೆಗೆ ಎಷ್ಟೋ ಕೈಗಳು ಹೀಗಿರ್ತಿತ್ತೋ, ಈಗ ಸೋಷಿಯಲ್ ಮೀಡಿಯಾದಲ್ಲೂ ಒಂದಷ್ಟು ಬರುತ್ತೆ. ಒಂದು ಹೆಣ್ಣಿರ್ತಾಳೆ, ಅವಳ ಕೈಲಿ ಈ ಕಡೆ ಒಂದು ಲ್ಯಾಪ್ಟಾಪ್ ಇರುತ್ತೆ, ಈ ಕಡೆ ಅಡುಗೆ ಪಾತ್ರೆ ಇರುತ್ತೆ, ಈ ಕಡೆ ಮಗು ಇರುತ್ತೆ, ಈ ಕಡೆ ಅದೇನೋ ಹಣ ಇರುತ್ತೆ, ಈ ಥರ ಇಷ್ಟಿಷ್ಟು ಕೈಗಳು. ಅಂದರೆ ಒಂದು ಸೂಪರ್ ವುಮೆನ್ ಮಾಡುವ ಒಂದು ಯೋಚನೆ. ಎಲ್ಲದೂ ಮಾಡು. ಮುಂಚೆ ಅಟ್ಲೀಸ್ಟ್ ಮನೆಯಲ್ಲಿ ಇದ್ಕೊಂಡು ಎಷ್ಟೋ ಕೆಲಸಗಳು ಮಾಡ್ತಾಯಿದ್ರೆ, ಹೊರಗಡೆಯಿಂದ ಬಂದಿದ್ದನ್ನು ನೀನು ಅದನ್ನು ಮಾಡು, ಇದನ್ನು ಮಾಡು, ನೀನು ಇದನ್ನು ಮಾಡು, ಮನೆದು ಮಾಡು. ಅಯ್ಯೋ ಜಾಸ್ತಿ ಆಗೋಯ್ತಲ್ಲ ಕೆಲಸ, ಹೇಗೆ ನಿಭಾಯಿಸೋದು ಹೇಗೆ? ಹಾಗಾಗಿ ಅದು ಒಂಥರ ಸೂಪರ್ ವುಮೆನ್ ಯೋಚನೆ ಅಂತ. ಇದು ಕೂಡ ಇವತ್ತಿನ ಹೆಣ್ಣು ಮಕ್ಕಳಲ್ಲಿರೋ ಮದುವೆಯ ಭಯಕ್ಕೆ ಕಾರಣ ಮತ್ತು ಕರಿಯರ್ನ ನೋಡ್ಕೊಳ್ಳೋದಕ್ಕೆ ಕಾರಣ. ಕರಿಯರ್ ಇದ್ದರೆ ಸಾಕು ಅಂತ. ಹಾಗಾದರೆ ನಾವು ಈ ಯೋಚನೆಯಲ್ಲಿ ಹೋಗ್ತಾ ಎಲ್ಲಿಗೆ ಮುಟ್ತಾ ಇದ್ದೀವಿ? ಎಲ್ಲರೂ ಅವ್ರವ್ರದನ್ನೇ ನೋಡ್ಕೊಂಡು ಹೋದರೆ ಕುಟುಂಬ ಅಂತ ಎಲ್ಲಿ, ವ್ಯವಸ್ಥೆ ಅಂತ ಎಲ್ಲಿ, ದೇಶ ಎಲ್ಲಿ ಅಂತ ನೀವು ಕೇಳಬಹುದು. ಆದರೆ ಅದೆಲ್ಲವೂ ಕೂಡ ಆಧುನಿಕ ಹೆಣ್ಣೆ ಇದು ಇಷ್ಟು ವರ್ಷ ಮಾಡ್ಕೊಂಡು ಬಂದಿದ್ದಾರೆ, ಈಗಲೂ ಹೆಣ್ಣೆ ಮಾಡಬೇಕು ಅಂತನಾ ಅನ್ನೋದು ಇನ್ನೊಂದು ಪ್ರಶ್ನೆ. ಹಾಗಾಗಿ ಎಲ್ಲ ಬದಲಾಗ್ತಾ ಬಂದಂಗೆ, ಮೊಬೈಲ್ ಆ್ಯಪ್ನ ಅಪ್ಡೇಟ್ ಮಾಡ್ಕೊಂಡಂಗೆ ಪ್ರತಿ ಕುಟುಂಬಗಳು ಅಪ್ಡೇಟ್ ಮಾಡ್ಕೊಳ್ಳೋದು ಅಗತ್ಯ ಇದೆ. ಇಲ್ಲಿರೋರು ಯಾರೂ ಮಾಡ್ಕೋತಿಲ್ಲ ಅನ್ನೋದು ಯೋಚನೆ ಅಲ್ಲ, ಇಲ್ಲಿರುವವರು ತಿಳಿದವರು ಅಂತ ಯೋಚನೆ ಮಾಡಿರದ
ಸಮಾಜದಲ್ಲಿ ಇರೋ ಎಷ್ಟೋ ಜನಗಳ ಬಗ್ಗೆ ನಾನು ಹೇಳ್ತಾ ಇದ್ದೀನಿ, ತಪ್ಪಾಗಿ ಅನ್ಯತಾ ಭಾವಿಸಬೇಡಿ. ಯಾಕಂದರೆ ಸ್ಟ್ಯಾಟಿಸ್ಟಿಕ್ಸ್ ನೋಡಿದ್ರೆ ಪ್ರತಿದಿನ ನಾವು ಬರ್ತಾ ಇರೋಂಥ ನ್ಯೂಸ್ನ ನೋಡಿದ್ರೆ ಎರಡೂ ಕಡೆ ಹೆಣ್ಣು ಗಂಡು ಅಂತಲ್ಲ, ಇವತ್ತಿನ ನನ್ನ ಸಬ್ಜೆಕ್ಟ್ ಆಧುನಿಕ ಮಹಿಳೆ ಆಗಿರೋದ್ರಿಂದ ಆಕೆಯ ಪರವಾಗಿ ಮಾತಾಡ್ತಿದ್ದೀನಿ. ಸಮಾಜದಲ್ಲಿ ಇದೆಲ್ಲ ನಡೀತಿದೆ. ಹಾಗಾಗಿ ಕೊನೆಯ ವಿಷಯಕ್ಕೆ ಇದು ನಮ್ಮ ಸಮಸ್ಯೆಗಳೆಲ್ಲ ಹೇಳ್ಕೊಂಡು ಬಂದೆ. ಹಾಗಾದರೆ ಹೌ ಟು ಸಾಲ್ವ್ ಇದೆಲ್ಲ ವಿಚಾರಕ್ಕೆ? ಹೆಣ್ಣೊಂದು ಕಲಿತರೆ ಶಾಲೆಯೊಂದು ತೆರೆದಂತೆ ಅಂತ ಮಾತಿತ್ತು. ಹೌದು, ಹೆಣ್ಣೊಂದು ಕಲಿತರೆ ಆಕೆ ಎಲ್ಲರಿಗೂ ಹೆಲ್ಪ್ ಮಾಡ್ತಾಳೆ. ಬಟ್ ಆ ಕಲಿತ ಹೆಣ್ಣಿಗೆ ಮುಂಚೆಗಿಂತ ಹೆಚ್ಚು ಸಪೋರ್ಟ್ ಬೇಕಾಗಿದೆ. ಮನೆಯಲ್ಲಿರಬಹುದು, ಸಮಾಜದಲ್ಲಿರಬಹುದು, ಹೊರಗಡೆ. ಆಕೆ ಎಷ್ಟೊಂದು ಜನಕ್ಕೆ ಕಲಿಸ್ಬೇಕು ಅಂದರೆ ಅದು ಹೆಂಗೆ ನೋಡ್ಕೋತಾ ಇದ್ರು 8-10 ಮಕ್ಕಳನ್ನ ಹಿಂದೆ ನಮ್ಗೆ ಗೊತ್ತಿಲ್ಲ. ಇವತ್ತಿನ ಕಾಲದಲ್ಲಿ ಒಂದು ಮಗುಗೆ ಶಾಲೆಗೆ ಕಳಿಸಿ 2 ಮಕ್ಕಳಿಗೆ ಸ್ಕೂಲಿಗೆ ಕಳಿಸಿ ಅವ್ರ ಸ್ಕೂಲಲ್ಲಿ ಬರೋ ಕಂಪ್ಲೇಂಟ್ಸ್ನ ನೋಡಿಕೊಂಡು ಇವ್ರ ಕೆಲಸ ನೋಡಿಕೊಂಡು ಮನೆ, ಆಫೀಸು, ಇನ್ನೊಂದು ಮತ್ತೊಂದು ಬಹಳ ಕಷ್ಟ ಇದೆ. ತುಂಬ ಬದಲಾಗಿದೆ. ಹಿಂದಿನ ಒಂದು ಕುಟುಂಬ ವ್ಯವಸ್ಥೆ ಬೇರೆ ಥರ ಇತ್ತೋ ಏನೋ, ಎಲ್ಲರೂ ಸಪೋರ್ಟ್ ಮಾಡ್ತಿದ್ರು. ಈ ನ್ಯೂಕ್ಲಿಯರ್ ಫ್ಯಾಮಿಲಿಗಳಲ್ಲಿ ತಾಯಿ ಒಬ್ಬಳಿಗೆ, ಆಧುನಿಕ ಮಹಿಳೆ ಒಬ್ಬಳಿಗೆ ಇದು ಒಂದನ್ನು ಮಾಡೋದಕ್ಕೆ ಕಷ್ಟ. ಮತ್ತು ಇದು ಒಂದು ಕಡೆ ಆದರೆ, ನಾ ಆಗಲೇ ಹೇಳ್ದಂಗೆ ನನ್ನ ತಾಯಿಯಂತೆ ನನ್ನ ಹೆಂಡತಿ ಬೇಕು ಅನ್ನುವ ಒಂದು ರೇಸಿಂಗ್ ಇದೆಯಲ್ಲ. ಒಂದು ಹೆಣ್ಮಗು ಹೋಗಿದ ತಕ್ಷಣ 10ನೇ ವರ್ಷಕ್ಕೆ ಅವಳಿಗೆ ಅಡುಗೆ ಮಾಡೋದನ್ನು ಕಲಿಸ್ತೀವಿ, ಅಥವಾ ಅಮ್ಮಂಗೆ ಹೆಲ್ಪ್ ಮಾಡಿ ಹೋಗು ಅಂತೀವಿ. ಅದೇ ಗಂಡಿಗೂ ಹೇಳಬೇಕು. ಎರಡೂ ಕಡೆ ಅಂದರೆ ನಾಳೆ ನಿನಗೊಬ್ಳು ಯಾರೋ ಬರ್ತಾಳೆ, ಅವಳು ಅಮ್ಮನ್ನ ರೀಪ್ಲೇಸ್ ಮಾಡೋಳು ಅಂತ ಅಂದ್ಕೊಳ್ಬಾರ್ದು. ಮಹಿಳೆ ಅಥವಾ ಆಧುನಿಕ ಮಹಿಳೆ ಅಥವಾ ವೈಫ್ ಯಾರೇ ಆಗಿದ್ರು ಕೂಡ ಅಮ್ಮನ್ನ ರೀಪ್ಲೇಸ್ ಮಾಡೋದಕ್ಕೆ ಬರಲ್ಲ. ನಿನ್ನ ಕೈ ಹಿಡಿದು ಜೊತೆಲಿ ನಡೆಯೋಕೆ ಬರ್ತಾಳೆ. ನೀನು ಅವಳಿಗೆ ಹೆಲ್ಪ್ ಮಾಡಬೇಕು, ಅವರು ನಿನಗೆ ಹೆಲ್ಪ್ ಮಾಡ್ತಾರೆ. ಯಾರನ್ನೂ ರೀಪ್ಲೇಸ್ ಮಾಡೋಕೆ ಅವಳದು ಒಂದು ಪ್ರಯಾಣ ಇದೆ. ಅವಳ ಜೀವನದಲ್ಲಿ ಕಲಿಯೋದು, ಮಾಡೋದು. ಅವ್ರ ತಾಯಿ ಇನ್ಯಾರಿಗೋ ಮಾಡಿರ್ತಾರೆ. ಯಾರೋ ಒಬ್ರು ಹೇಳಿದ್ರು, ಹೆಣ್ಮಕ್ಳಿಗೂ ಯಾರಾದರೂ ಹೌಸ್ ವೈಫ್ ಸಿಕ್ಕಿದ್ರೆ ಮದುವೆ ಆಗೋದಕ್ಕೆ ಚೆನ್ನಾಗಿರ್ತಾ ಇತ್ತು ಅಂತ. ನಾವು ನಮ್ಮ ಕರಿಯರಲ್ಲಿ ಇನ್ನೊಂದು ಸ್ವಲ್ಪ ಚೆನ್ನಾಗಿ ಬೆಳೀತಾ ಇದೆ. ಅಂದರೆ ಹೆಣ್ಣು ಸಿಗಬೇಕು ಅಂತಲ್ಲ, ಹೌಸ್ ವೈಫ್ ಮೆಂಟಾಲಿಟಿ ಸಿಗಬೇಕು ಅಂತ. ಹೌಸ್ ವೈಫ್ ನನಗೂ ಇದ್ದರೆ, ನನಗೂ ಮನೆಗೆ ಹೋಗಿದ ತಕ್ಷಣ ಊಟ ಕೊಡೋದು, ತಿಂಡಿ ಕೊಡೋದು, ಚೆನ್ನಾಗಿ ನೋಡ್ಕೊಳ್ಳೋದು, ನನ್ನ ಮಕ್ಕಳನ್ನ ನೋಡ್ಕೊಳ್ಳೋದು ಅಂತ. ನನಗೂ ಹೌಸ್ ವೈಫ್ ಸಿಕ್ಕಿದ್ರೆ ಚೆನ್ನಾಗಿರ್ತಾ ಇತ್ತು ಅಂತ ಯಾವುದೋ ಒಂದು ತಮಾಷೆನಲ್ಲಿ ಹೇಳಿದ್ದೆ. ಅಂದರೆ ಆ ಮನಸ್ಥಿತಿ ಮನೆಗಳಲ್ಲಿ ಬರೋದು ಬಹಳ ಮುಖ್ಯ. ಈ ಮಲ್ಟಿ ಟಾಸ್ಕಿಂಗ್ ಹೆಣ್ಮಕ್ಳನ್ನ ತುಂಬ ನಾವು ಅದನ್ನು ರೊಮ್ಯಾಂಟಿಸೈಸ್ ಮಾಡೋದಕ್ಕಿಂತ ಒಂದು ಮನುಷ್ಯರಾಗಿ ಅವ್ರನ್ನ ನೋಡಿದಾಗ ಎಲ್ಲ ಆಸೆ ಇರುವಂಥವ್ರು, ಕಷ್ಟಗಳಾಗುವಂಥವ್ರು, ಅವ್ರಿಗೂ ಸುಸ್ತಾಗುತ್ತೆ, ಅವ್ರಿಗೂ ಏನೋ ಒಂದು ದಿವಸ ಬೇಜಾರಾಗುತ್ತೆ, ನಂಗೆ ಆಗೋದಿಲ್ಲ ಹೋಗು ಅಂತ ಹೇಳ್ತಾರೆ. ಅದನ್ನೆಲ್ಲ ನಾವು ಬರೀ ತುಂಬ ಐಡಿಯಲ್ ಅಲ್ದೇ ಈ ಥರದ ಹೆಣ್ಮಕ್ಳ ರೆಪ್ರೆಸೆಂಟೇಷನ್ನು ಜಾಸ್ತಿ ಬೇಕು ಅಂತ ನನಗನ್ಸುತ್ತೆ. ಗೌರ್ಮೆಂಟ್ ಸ್ಕೀಮ್ಗಳ ಬಗ್ಗೆ ಏನಾದರೂ ಒಂದು ಹಾಲಿಡೇ, ಈ ಥರದಕ್ಕೆ ಮೆಟರ್ನಿಟಿ ಹಾಲಿಡೇ ಅಥವಾ ಪೀರಿಯಡ್ಸ್ ಹಾಲಿಡೇ ಅಂದ ತಕ್ಷಣ ಡಿಬೇಟ್ ಶುರು ಆಗಿಬಿಡುತ್ತೆ, ಯಾಕೆ ಅಂತ. ಸೊ ಆ ಥರ ಬಂದಾಗ ಸ್ವಲ್ಪ ಒಂದು ಉತ್ತೇಜನ ಕೊಡೋದು ಮುಖ್ಯ ಅಂತ ನನಗನ್ಸುತ್ತೆ. ಹೆಣ್ಣು ಮಕ್ಕಳಲ್ಲೂ ಕೂಡ ಸ್ವೇಚ್ಛಾಚಾರಕ್ಕೆ ಸಪೋರ್ಟ್ ಮಾಡದೆ ಸಂಸ್ಕಾರ ಕಲಿಸೋದು ಬಹಳ ಮುಖ್ಯ. ಸ್ವೇಚ್ಛೆ ಮತ್ತು ಸಂಸ್ಕಾರದ ಬಗ್ಗೆ ಬಹಳ ಸಣ್ಣ ಒಂದು ಲೈನ್ ಇದೆ. ಅದನ್ನು ಹೇಗೆ ಅಂತ ಯಾರೂ ಡಿಬೇಟ್ ಮಾಡಿ ಫೈಂಡ್ ಔಟ್ ಮಾಡೋಕ್ಕಾಗಲ್ಲ. ಅದು ಅವ್ರಿಗಿದ್ರೆ ಇರುತ್ತೆ, ಇಲ್ಲಾಂದರೆ ಇರಲ್ಲ. ಎಲ್ಲ ಹೆಣ್ಮಕ್ಳು ಸರಿ, ಎಲ್ಲ ಹೆಣ್ಮಕ್ಳು ಅಂತ ಹೇಳ್ತಾ ಇಲ್ಲ. ಯಾರ್ಯಾರಿಗೆ ನಿಜವಾಗ್ಲೂ ಹೊರಗಡೆ ಹೋಗಿ ಏನೋ ಮಾಡಬೇಕು ಅಂದರೆ ಅವ್ರನ್ನ ತಡೆಯೋರು, ಅವ್ರನ್ನ ಅನಗತ್ಯವಾಗಿ ಹಿಂದೆ ಎಳೆಯೋರು, ಕುಗ್ಗಿಸೋರು ಈ ಸಮಾಜದಲ್ಲಿ ಇಲ್ಲದೆ ಇರುವ ಆಧುನಿಕ ಮಹಿಳೆಯ ಜೀವನ ಅಥವಾ ಅವಳ ಪ್ರಯಾಣ ತುಂಬ ಸುಗಮ ಅಂತ ನನಗನ್ಸುತ್ತೆ. ಸೊ ಕೊನೆಯದಾಗಿ ಆಧುನಿಕ ಮಹಿಳೆ ಅಂದರೆ ಸಮಾಜವನ್ನು, ಸಂಸ್ಕೃತಿಯನ್ನು ಒಡೆಯುವವಳಲ್ಲ, ಖಂಡಿತವಾಗಿಯೂ. ಆಕೆ ಗಂಡಿನ ಜೊತೆಗೆ ನಿಲ್ಲುವವಳು. ಯಾಕೆಂದರೆ ಈ ಪುರುಷ ಪ್ರಧಾನ ಯೋಚನೆಯಲ್ಲಿ ಗಂಡಸಿಗೂ ತುಂಬ ಸಮಸ್ಯೆ ಇದೆ. ಆತ ತುಂಬ ಒಂದು ಆರ್ಥಿಕವಾಗಿ ಬಳಲ್ತಾನೆ. ಪುರುಷ ಪ್ರಧಾನ ಯೋಚನೆಯಲ್ಲಿ ಆತನ ಒಂದು ಭಾವನೆಗಳನ್ನು ಕಟ್ಟಾಕತ್ತೆ ಅದು. ಈಗ ಯಾರೋ ಒಬ್ಬರು, ಈಗ ಮಹಿಳಾವಾದದಲ್ಲಿ ಇದನ್ನು ಯೋಚನೆ ಮಾಡ್ಬೇಕು ನಾವು ಎಲ್ಲರೂ ಓಕೆ, ಮನೆಯಲ್ಲೆಲ್ಲ ಗಂಡಸರೆಲ್ಲ ಶೇರಿಂಗ್ ಮಾಡ್ಕೋಬೇಕು. ಅದೇ ಗಂಡಸರು ಕಮ್ಮಿ ದುಡಿತೀನಿ, ಪರವಾಗಿಲ್ಲ, ನನಗೆ ಹಾಡೋಕೆ ಇಂಟ್ರೆಸ್ಟ್ ಇದೆ, ಬರವಣಿಗೆಗೆ ಇಂಟ್ರೆಸ್ಟ್ ಇದೆ, ಇಲ್ಲ ಬೈಕ್ ಓಡಿಸೋದು ಇಂಟ್ರೆಸ್ಟ್ ಇದೆ, ಟ್ರಾವೆಲ್ ಮಾಡ್ತೀನಿ ಅಂದರೆ ಅದಕ್ಕೂ ಒಪ್ಪಿಗೆ ಇರಬೇಕು. ಅವರನ್ನು ಒಂದು ಫಿಕ್ಸ್ಡ್ ಡೆಪಾಸಿಟ್ ಥರ ನೋಡುವುದು ನಿಲ್ಲಬೇಕು. ಅದಾದಾಗ ಮಾತ್ರ ನಾವು ಸರಿಯಾದ ಮಹಿಳಾವಾದದ ದಾರಿಯಲ್ಲಿರ್ತೀವಿ. ಅವ್ರು ಮಾತ್ರ ನಮಗೆ ಚೆನ್ನಾಗಿರೋರು ಸಿಕ್ಬಿಡ್ಲಿ,
ಅವರು ಚೆನ್ನಾಗಿ ದುಡಿಯೋರು ಸಿಕ್ಬಿಟ್ಲಿ ನಾನು ನಂಗೆ ಬೇಕಾದಾಗ ಇರ್ತೀನಿ ಅನ್ನೋದು ಸರಿಯಲ್ಲ. ಹಾಗಾಗಿ ಈ ಮಾತನ್ನು ಯಾಕೆ ಹೇಳಿದೆ ಅಂತಂದರೆ, ಮಹಿಳಾವಾದ ಅಥವಾ ಆಧುನಿಕ ಮಹಿಳೆಯ ಯೋಚನೆಯಲ್ಲಿ ಗಂಡಸಿಗೂ ಕೂಡ ಉಪಯೋಗವಿದೆ. ಅವ್ರಿಗೂ ಯಾರೋ ಜೊತೆಯಲ್ಲಿ ನಿಂತು ನಿನಗೆ ಮನೆಯಲ್ಲೂ ಹೊರಗಡೆನಲ್ಲೂ ವಿಚಾರಗಳಲ್ಲೂ ಹೆಲ್ತ್ ಕೇರ್ ಆಗಿರಬಹುದು, ನಾಲೆಜ್ ಆಗಿರಬಹುದು, ಪ್ರತಿಯೊಂದು ವಿಚಾರದಲ್ಲೂ ಶೇರ್ ಮಾಡುವಂಥ ಹೆಣ್ಣು ಸಿಕ್ಕಾಗ ಅವ್ರಿಗೂ ಸುಲಭ ಆಗುತ್ತೆ. ಇಲ್ಲ ಅಂತಂದರೆ ಅವ್ರ ಮೇಲೆ ಸಾಕಷ್ಟು ಬರ್ಡನ್ಗಳಿರುತ್ತೆ. ಇವತ್ತಿನ ಎಷ್ಟೋ ಗಂಡು ಮಕ್ಕಳು ನೀವು ನೋಡಬಹುದು, ಒಳ್ಳೆ ಮನಸ್ಥಿತಿ ಇರೋ ಗಂಡು ಮಕ್ಕಳು ಯಾರ್ಯಾರು ಒಂದು ಡಿಫ್ರೆಂಟಾಗಿ ಸಿನಿಮಾಟೋಗ್ರಫರ್ಸ್ ಇರ್ಬೋದು, ಅಂದರೆ ಛಾಯಾಗ್ರಹಣ ಮಾಡ್ತಾರಲ್ಲ ಸಿನಿಮಾಗಳಲ್ಲಿ, ಅವ್ರಿಗೆ ಹೆಣ್ಣು ಸಿಗೋದಿಲ್ಲ. ಯಾಕಂದರೆ ಅವ್ರದ್ದು ಸ್ಟೆಬಿಲಿಟಿ ಇಲ್ಲ ವರ್ಕ್ ಅಂತ. ಬಟ್ ಅವರು ಬಹಳ ಒಳ್ಳೆಯ ಹುಡುಗರನ್ನು ನಾನು ನೋಡಿದ್ದೀನಿ. ಆ ಥರದ ಒಂದು ಯೋಚನೆನ ಸಮಾಜ ತೆಗೆದುಹಾಕಬೇಕು. ಆಗಲೇ ಈ ಸಮಾನತೆ ಗೌರವ ಪ್ರತಿಯೊಂದೂ ಇರುತ್ತೆ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಇದೆಲ್ಲದರ ಜೊತೆ ನಂದೇ ಹೇಳಿದಾಗೆ ನಮಗೆಲ್ಲ ಒಂದು ಮಾನಸಿಕ ಗಾಯ ಆಗಿದೆಯಲ್ಲ ಚಿಕ್ಕ ವಯಸ್ಸಿನಲ್ಲಿ. ನೀನು ಕಡಿಮೆ ಅಂತ ಹೇಳಿದ್ದು, ಒಂದು ಇಡೀ ಸಮಾಜದಲ್ಲಿ ನೀನು ಮನೆ ನೋಡ್ಕೊಂಡಿದ್ದು ಸಾಲಲ್ಲ ಅಂತ ಹೇಳಿದ್ದು, ಮನೆ ನೋಡ್ಕೊಳ್ಳೋದ್ರಿಂದ ನಿನಗೇನು ಉಪಯೋಗ ಆಯಿತು ಅನ್ನೋದು, ಇದೆಲ್ಲ ಗಾಯಗಳನ್ನು ನಿಧಾನವಾಗಿ ಈ ಸಮಾಜ ವಾಸಿ ಮಾಡೋದು ಬಹಳ ಮುಖ್ಯ. ಆಗ ಯಾರೂ ಯಾರ ಜೊತೆ ಕಾಂಪೀಟ್ ಮಾಡಲ್ಲ, ಹೆಣ್ಣು ಗಂಡಿನ ಜೊತೆಗೆ ಕಾಂಪೀಟ್ ಮಾಡಲ್ಲ. ನಂಗೆ ನಿನಗಿಂತ ಜಾಸ್ತಿ ಹೋಗಬೇಕು ಅಂತಲೂ ನಾನೇನು ಅಂದ್ಕೊಳ್ಳಲ್ಲ. ನಾನು ನನ್ನ ಒಳಗಿನ ಈ ಫೆಮಿನಿಟಿ ಅದನ್ನು ಇಷ್ಟಪಟ್ಟು ಇಟ್ಕೋತೀನಿ. ಇಲ್ಲಾಂದರೆ ಇದು ನನ್ನದೇ ಉದಾಹರಣೆ. ನನಗೆ ಯಾವುದೇ ಚಿಕ್ಕ ವಯಸ್ಸಿನಲ್ಲಿ ಆ ಥರದ ಯೋಚನೆ ಬಂದಿಲ್ಲ ಅಂದರೆ ನನಗೆ ಒಂದು ಹಠ ಕಡಿಮೆ ಇರ್ತಾಯಿತ್ತು. ಈ ಒಂದು ಸುಮ್ಮನೆ ಎದುರುಗಡೆ ಇವ್ರವ್ರ ಜೊತೆ ಇವ್ರೇನು ಹೆಚ್ಚು ನಾನೇನು ಕಡಿಮೆ, ನಮ್ಮಪ್ಪ ಬೈತಾರೆ ನೀವು ಮಾತೆತ್ತಿದ್ರೆ ಗಂಡಸರು ಆಪೋಸಿಟ್ ಬರ್ತೀರಾ ಅಂತ. ಹಾಗೆ ಅದು ನನಗೆ ಗೊತ್ತಾಗುತ್ತೆ. ಅದು ನಮ್ಮಪ್ಪನೂ ಒಂದು ಕಾರಣ ಆಗಿರ್ತಾರೆ ನನ್ನ ಒಳಗೆ ಆ ಒಂದು ಬರೋದಕ್ಕೆ. ನಮ್ಮಮ್ಮಂಗೆ ಯಾವಾಗಲೂ ಅವ್ರು ಅಡುಗೆ ಮಾಡಿದ್ದನ್ನು ನೋಡ್ದಾನೆ ಉಪ್ಪು ಕಡಿಮೆ, ಇದು ಕಡಿಮೆ, ನಿಮ್ಮ ಮನೆಯಿಂದ ತಂದು ಹಾಕಿದ್ಯಾ, ಇನ್ನೊಂದು ಮಾಡಿದ್ಯಾ, ಈ ಎಲ್ಲರೂ ಮನೇಲೂ ಮಾಡ್ತಾರೆ ಅಂತಲ್ಲ, ಮಾಡಿರೋರ ಮನೇಲಿ ಅವ್ರ ಮಕ್ಕಳ ಮನಸ್ಸಿಗೆ ಪರಿಣಾಮ ಬಿದ್ದಿರುತ್ತೆ. ಅದಕ್ಕೆ ನಾನೇ ಉದಾಹರಣೆ. ಸೊ ಈ ಗಾಯಗಳು ಒಂದು ಮಾನಸಿಕವಾಗಿ ತುಂಬ ಬೇರೂರುತ್ತೆ. ಅದು ಫ್ರಸ್ಟ್ರೇಷನ್ ಆಗಿ ಕೆಟ್ಟ ದಾರಿನೂ ಹಿಡಿಬೋದು, ಒಳ್ಳೆ ದಾರಿನೂ ಹಿಡಿಬೋದು. ಆ ಗಾಯಕ್ಕೆ ಅವಕಾಶ ಕೊಡದೇ ಇರೋ ಜವಾಬ್ದಾರಿ ಹೆಣ್ಣು ಗಂಡು ಪ್ರತಿ ಕುಟುಂಬಕ್ಕೂ ಇದೆ. ಮನೆಯಲ್ಲಿ ಯಾರಾದರೂ ಆ ಒಂದು ಕೇರ್ ಗಿವಿಂಗ್ ಅಂದರೆ ಹೋಮ್ ಮೇಕರ್ ಯೋಚನೆ ನಾನು ಮಾಡಿದರೆ ಅವರಿಗೆ ಒಂದು ಈ ಸಮಾಜದಲ್ಲಿ ಇರಬೇಕಾಗಿರೋ ದೊಡ್ಡ ಸ್ಥಾನ ಅದು. ಹೊರಗಡೆ ಹೋಗಿ ಯಾರಿಗೂ ಸೇವೆ ಮಾಡಲ್ಲ ಮನೇಲಿ ಅಂದ್ಬಿಟ್ಟು ಹೊರಗಡೆ ಹೋಗಿ ನಾವು ಯಾರಿಗೋ ಸೇವೆ ಮಾಡ್ತಾ ಇರ್ತೀವಿ. ಇದು ಯಾವ ಕರ್ಮ ಅಲ್ವಾ? ಹಾಗಾಗಿ ನಮ್ಮ ಮನೆಯವ್ರನ್ನ, ನಮ್ಮ ಮಕ್ಕಳನ್ನು, ನಮ್ಮ ಗಂಡ ಹೆಂಡತಿ ಯಾರಾದರೂ ಆಗಿರ್ಬೋದು, ಅವರಿಗೆ ಪ್ರೀತಿ ಕೊಡೋದು, ಅವರಿಗೆ ಕಾಳಜಿ ತೋರಿಸೋದು ಸಮಾಜದಲ್ಲಿ ಪ್ರತಿ ಮುಖ್ಯವಾದ ವಿಷಯ ಅಂತ ಹೆಣ್ಣಿಗಾಗಲಿ ಗಂಡಿಗಾಗಲಿ ಬಂದಾಗ ಆ ಗೌರವ ಹೆಚ್ಚಾಗಿ ಈ ಯೋಚನೆಗಳು ಕಮ್ಮಿ ಆಗತ್ತೆ. ಮಹಿಳಾವಾದ ಆಗಿರ್ಬೋದು, ಆಧುನಿಕ ಮಹಿಳೆಯಲ್ಲಿರೋ ಒಂದು ಸುಮ್ಮನೆ ಹೆಚ್ಚಿನ ಹಠ ಇರಬಹುದು, ಪ್ರತಿಭೆ ಬೇರೆ, ಅದೆಲ್ಲವೂ ಕಮ್ಮಿ ಆಗುತ್ತೆ, ಶಾಂತವಾಗತ್ತೆ. ಆ ಮನಸ್ಸಿನ ಗಾಯವನ್ನು ಎಲ್ಲರೂ ಸೇರಿ ವಾಸಿ ಮಾಡೋಣ. ಮುಂದಿನ ಜನ್ರೇಷನಲ್ಲಿ ಬಂದು ನೀನು ಹೆಚ್ಚು ನಾನು ಹೆಚ್ಚು ಅಂತಿಲ್ಲದೆ ಎಲ್ರಿಗೂ ನಮಗೂ ಮದುವೆ ಆಗಬೇಕು, ನಾನು ಒಳ್ಳೆ ಪಾರ್ಟ್ನರ್ ಸಿಗಬೇಕು, ನಮಗೆ ನಾವಿಬ್ಬರು ಸೇರಿ ಮಕ್ಕಳು ಮಾಡೋಣ, ಮಕ್ಕಳನ್ನ ಹೆರೋಣ, ಈ ದೇಶವನ್ನು ಕಟ್ಟೋಣ, ಈ ಸಂಸ್ಕೃತಿನ ಬೆಳೆಸ್ಕೊಂಡು ಹೋಗೋಣ ಅನ್ನೋ ಯೋಚನೆ ಬರುತ್ತೆ ಅಂತ ನನಗನ್ಸುತ್ತೆ. ಇಷ್ಟೊತ್ತು ಈ ಮಾತನ್ನು ಸಾವಕಾಶವಾಗಿ ಕೇಳಿದ್ದಕ್ಕೆ ಧನ್ಯವಾದಗಳು. ಮತ್ತು ಈ ವಿಚಾರದಿಂದ ನನಗೇನು ಅನಿಸುತ್ತೆ, ಇವತ್ತು ಕುವೆಂಪು ಅವರು ಹುಟ್ಟಿರೋ ಜಿಲ್ಲೆಯಲ್ಲಿದ್ದೀವಿ. ವಿಶ್ವಮಾನವ ಅವರ ಕನಸು ಇಷ್ಟೊತ್ತು ನಾನು ಮಾತನಾಡಿರೋ ವಿಷಯ ಆ ಕನಸಿನತ್ತ ಇದೆ ಅಂತ ನಾನು ಭಾವಿಸ್ತೀನಿ. ಯಾವಾಗ ಹೆಣ್ಣಿಗೆ ಸಮಾನತೆ ಗೌರವ ಮನೆಯಲ್ಲೂ ಹೊರಗಡೆನಲ್ಲೂ ಸಮಾಜದಲ್ಲೂ ಕೆಲಸದಲ್ಲೂ ಸಿಕ್ಕಾಗ ಆ ವಿಶ್ವಮಾನವ ಅನ್ನೋದು ಪ್ರತಿಯೊಬ್ಬರ ಸಮಾನತೆ ಅಂದಮೇಲೆ ಜಗತ್ತಿನ 50% ಇರುವ ಮಹಿಳೆಯರ ಸಮಾನತೆ ಕೂಡ ಹೌದು. ಸೊ ಅವರ ಆಶಯಕ್ಕೆ ನಾವು ಹತ್ತಿರವಾಗ್ತೀವಿ ಅಂತ ಹೇಳ್ತಾ ನನಗೆ ಈ ಅವಕಾಶ ಮಾಡಿಕೊಡೋದಕ್ಕೆ ತುಂಬ ಧನ್ಯವಾದಗಳು. ಥ್ಯಾಂಕ್ ಯು. ರಂಜನಿ ರಾಘವನ್ ಅವರು ಕೇವಲ ಮಾತುಗಾರ ಅಷ್ಟೇ ಅಲ್ಲ, ಅತ್ಯಂತ ಮಧುರವಾದಂಥ ಗಾಯಕಿ ಕೂಡ ಅನ್ನೋದು ನಮಗಿವತ್ತು ಸಾಬೀತಾಯಿತು. ಹಾಗಾಗಿ ಮುಂದೆ ಅವರ ಹೆಸರನ್ನು ಎಲ್ಲಾದರೂ ಮೆನ್ಷನ್ ಮಾಡಬೇಕಾದ್ರೆ ಜನಪ್ರಿಯ ನಟಿ, ಬರಹಗಾರ್ತಿ, ಸೃಜನಾತ್ಮಕ ನಿರ್ದೇಶಕಿ ಅನ್ನೋದ್ರ ಜೊತೆಯಲ್ಲಿ ಗಾಯಕರು ಅಂತ ಕೂಡ ಮೆನ್ಷನ್ ಮಾಡೋದು ಬಹಳ ಸೂಕ್ತ ಅಂತ ನಾನು ಭಾವಿಸ್ತೇನೆ. ಈಗ ಅವರು ಮಾತನಾಡಿರೋ ವಿಷಯದ ಕುರಿತು ನಿಮ್ಮಲ್ಲಿ ಯಾವುದಾದ್ರೂ ಪ್ರಶ್ನೆಗಳಿದ್ದರೆ ಒಂದು 4-5 ಪ್ರಶ್ನೆಗಳನ್ನು ಕೇಳಲಿಕ್ಕೆ ಅವಕಾಶ ಇದೆ. ಸಂವಾದ ದಯಮಾಡಿ ಯಾರಾದರೂ ಪ್ರಶ್ನೆಗಳನ್ನಿದ್ದರೆ ನೇರವಾಗಿ ಅವ್ರಿಗೆ ಕೇಳ್ಬೋದು.
ನಾನು ಕಡಿದಾಳ್ ಗೋಪಾಲ್ ಅಂತ, ರೈತರು ನಾನು. ನಮಸ್ಕಾರ. ನಮಸ್ಕಾರ. ಭಾರತದಲ್ಲಿ ಇತ್ತೀಚಿನ ದಿನಗಳಲ್ಲಿ ಡಿವೋರ್ಸ್ ಪರ್ಸೆಂಟೇಜ್ ಜಾಸ್ತಿ ಆಗ್ತಾ ಇದೆ. ಎಲ್ಲಿ ತಪ್ಪಾಗ್ತಾ ಇದೆ? ಬಹುಶಃ ಏನಾದರೂ ವೆಸ್ಟರ್ನ್ ಸಂಸ್ಕೃತಿ ಪ್ರಭಾವ ಇರಬಹುದು ಏನು ಅನ್ನೋದು ತಮ್ಮ ಅಭಿಪ್ರಾಯ ಕೇಳ್ತಾ ಇದೆ. ಡಿವೋರ್ಸ್ ಪರ್ಸೆಂಟೇಜು ಜಾಸ್ತಿ ಆಗ್ತಾಯಿದೆ, ಹಿಂದೆ ಇರಲಿಲ್ಲ. ಇತ್ತೀಚಿನ ದಿನಗಳು ತುಂಬ ಜಾಸ್ತಿ ಆಗ್ತಾಯಿದೆ. ನಮ್ಮ ಶಿವಮೊಗ್ಗದಲ್ಲೇ ತುಂಬ ಜಾಸ್ತಿ ಆಗ್ತಾಯಿದೆ. ಸರ್, ಇದಕ್ಕೆ ನನ್ನ ಉತ್ತರ ಹೇಳಲ್ಲ, ಅಂಕಿಅಂಶಗಳ ಉತ್ತರನೇ ನಾನು ಹೇಳ್ತೀನಿ. ಇಲ್ಲಿಗೆ ಬರೋಕ್ಕೆ ಮುಂಚೆ ನಾನು ನೋಡ್ಕೊಂಡು ಬಂದಿದ್ದೀನಿ ಯಾಕೆ ಡಿವೋರ್ಸ್. ಅದೊಂದೇ ಅಲ್ಲ, ನನ್ನ ಸಿನಿಮಾದ ಮುಖ್ಯ ವಿಷಯ ಅದು ನನ್ನ ಸಿನಿಮಾದಲ್ಲಿ. ಹಾಗಾಗಿ ಇದ್ರ ಬಗ್ಗೆ ತುಂಬ ಯೋಚನೆ ಮಾಡಿದ್ದೀನಿ. ಮೊದಲೇ ದೊಡ್ಡ ಕಾರಣ, ನಮ್ಮಲ್ಲಿರೋರಿಗೆ ಎಷ್ಟು ಜನಕ್ಕೆ ಹರ್ಟ್ ಆಗುತ್ತೋ ಗೊತ್ತಿಲ್ಲ, ಯಾಕೆ ಭಾರತದಲ್ಲಿ ಹೆಚ್ಚು ಡಿವೋರ್ಸ್ ಆಗ್ತಿದೆ ಅಂದರೆ ಅದಕ್ಕೆ ಕಾರಣ ಅನೈತಿಕ ಸಂಬಂಧನೋ ಅದೋ ಇನ್ನೊಂದೋ ಅಲ್ಲ. ಮನೆಯಲ್ಲಿ ಗಂಡು ಹೆಣ್ಣಿನ ಇನ್ಲಾಸ್ ಅವರ ಒಂದು ಮೂಗು ತೂರಿಸುವಿಕೆ ಹೆಚ್ಚು ಅನ್ನೋದು ಜಾಸ್ತಿ ಕೊಟ್ಟಿರುವಂಥ ಉದಾಹರಣೆ. ಅಂದರೆ ಈಗ ಮಗ ಸೊಸೆ ಅಥವಾ ಮಗಳು ಅಳಿಯ ಎರಡೂ ಕಡೆ ಇನ್ಲಾಸ್ ಅಂದರೆ ಬರೀ ಗಂಡಿನ ತಂದೆ ತಾಯಿ ಅಂತ ಅಲ್ಲ, ಹೆಣ್ಣಿನ ತಂದೆ ತಾಯಿಯೂ ಹೌದು. ಇದು ನಾನು ಹೇಳ್ತಿಲ್ಲ, ಸ್ಟ್ಯಾಟಿಸ್ಟಿಕ್ಸ್ ಹೇಳಿರೋವಂಥ ವಿಷಯ. ಅವರ ಮದುವೆ ಆದಮೇಲೆ ಅವರ ಜೀವನ ಅವರ ಇಷ್ಟ. ನಾವು ತಂದೆ ತಾಯಿಗಳಾಗಿ ಅವ್ರನ್ನ ಹೀಗಿರಿ ನೋಡಿಪ್ಪ, ನಮ್ಮ ಜೀವನ ಹೀಗಿತ್ತು, ನೀವು ಹಂಗಿರಿ ನೋಡಿ ಅಂತ ಹೇಳ್ಬೋದು ವಿನಃ ನೀವು ಹೀಗೆ ಇರಿ ಅಂತ ನಂಗೆ ಗೊತ್ತಿಲ್ಲ ಅವ್ರು ಏನೇನು ಮಾತಾಡಬಹುದು ಅಂತ. ಹೆಣ್ಣಿನ ತಂದೆ ತಾಯಿನೂ ಇರ್ಬೋದು, ಗಂಡಿನ ತಂದೆ, ಅವ್ರು ಜಾಸ್ತಿ ಅದರೊಳಗಡೆ ಇಂಟರ್ಫಿಯರೆನ್ಸೇ ದೊಡ್ಡ ಕಾರಣ ಅಂತ ಸ್ಟ್ಯಾಟಿಸ್ಟಿಕ್ಸ್ ಹೇಳುತ್ತೆ. ಅದು ಫೆಮಿನಿಸಮ್ಗಾಗಲಿ ಮಹಿಳಾವಾದಕ್ಕಾಗಲಿ ಅಥವಾ ಇನ್ನೊಂದಕ್ಕೆ ಕಾರಣ ಅನ್ನೋದು ಬೇರೆ ಬೇರೆ ಕಾರಣಗಳಿದೆ, ಆದರೆ ಇದು ದೊಡ್ಡ ಕಾರಣ ಅನ್ನೋದು ನಮಗೆ ತಿಳಿದು ಬರುವಂಥ ವಿಷಯ ಸರ್. ಅದು ತುಂಬ ಬೇಜಾರಿನ ಸಂಗತಿ. ಅದು ಸಮಾಜ, ಈಗ ನಾವಿರೋ ಸಮಾಜ ಹೇಗಿದೆ ಅಂದರೆ ಒಂದು ಬದಲಾವಣೆಯ ಕಾಲ. ಮುಂಚೆ ಇದ್ದಂಥ ಮನಸ್ಥಿತಿ, ನಾನು ಹೇಗೆ ಹೇಳಿದೆ, ಇಷ್ಟೊತ್ತು ಹಾಡಿದ ಹಾಡುಗಳಿದ್ದಂಥ ಹೆಣ್ಣು ಮಕ್ಕಳು ಇವತ್ತಿಲ್ಲ. ಇಲ್ಲ ಅಂದ ತಕ್ಷಣ ಅವ್ರು ಯಾಕಿಲ್ಲ ಅಂತ ಬೇಜಾರು ಮಾಡ್ಕೊಳ್ಳೋದಲ್ಲ, ಅದು ಪ್ರಗತಿಯ ಸಂಕೇತ. ಅವು ಯಾಕೆ ಹಂಗಿದ್ರು ಅವ್ರನ್ನ ಮನೇಲಿ ಮತ್ತೆ ಕೂರಿಸ್ಬಿಡೋಣ, ಡಿವೋರ್ಸ್ ಆಗಬಾರ್ದು ಅಂತ, ಅದು ಸೊಲ್ಯೂಷನ್ ಅಲ್ಲ. ಅದಕ್ಕೆ ನಮಗೆ ಬೇಕಾಗಿರೋದು ಪ್ರತಿಯೊಬ್ಬರ ಆ ಒಂದು ಇಕೋಸಿಸ್ಟಮ್ ಅಂತ ಏನಂತಾರೆ, ಆ ಪರಿಸರವನ್ನು ಕಟ್ಟೋದು ನಮ್ಮೆಲ್ಲರ ಹೊಣೆ. ಅದು ತಂದೆ ತಾಯಿದು, ಗಂಡು ಹೆಣ್ಣಿನದು, ಸಮಾಜವೂ ಕೂಡ ಸುಮ್ಮನೆ ನಿಮ್ಗೆ ಯಾವಾಗ ಮಕ್ಕಳು, ನಿಮಗೆ ಮಕ್ಕಳಾಗಿಲ್ವಾ, ಇನ್ನೊಂದ, ಅವ್ರ ಮನೆದು ಇವ್ರ ಮನೆದು, ಈ ಒಂದು ಸ್ವಲ್ಪ ಬದಲಾಗಬೇಕು ಅಂತ ಕಾರಣ. ಸರ್, ಇದು ನೀವು ನೋಡಿದ್ದೀರಾ ಸ್ಟ್ಯಾಟಿಸ್ಟಿಕ್ಸು? ಅರೇಂಜ್ ಮ್ಯಾರೇಜ್ ಲವ್ ಮ್ಯಾರೇಜ್ ವಿಷಯ ಅಲ್ಲ. ಹೆಣ್ಣು ಮಕ್ಕಳಿಗೆ ದಾರಿ ಇರಲಿಲ್ಲ. ಒಂದು ಸಲ ಹೋಗಿ ಮದುವೆ ಆದಮೇಲೆ ಹೆಚ್ಚು ಧೈರ್ಯ ಇರಲಿಲ್ಲ ಹೊರಗಡೆ ಬರೋದಕ್ಕೆ. ಕಷ್ಟನೋ ಸುಖನೋ ಇರು ಅಂತ ತಾಯಿನೇ ಹೇಳ್ಕೊಟ್ಬಿಡೋಳು, ನೋಡಮ್ಮ ಹಂಗೆಲ್ಲ ಏನೇ ಆದರೂ ಸಹಿಸ್ಕೊಂಡು ಬದುಕಬೇಕು ಅಂತ. ಓಕೆ, ಮದುವೆ ಅನ್ನೋದೇ ಒಂದು ಅಡ್ಜಸ್ಟ್ಮೆಂಟ್, ಒಪ್ಕೊಳ್ಳೋಣ ಎರಡೂ ಕಡೆಯಿಂದ. ಆದರೆ ಇವತ್ತಿನ ಹೆಣ್ಮಕ್ಳು ಪ್ರತಿಯೊಂದು ವಿಚಾರದಲ್ಲೂ ಅಡ್ಜಸ್ಟ್ ಆಗೋದಕ್ಕೆ ರೆಡಿ ಇಲ್ಲ. ಅದು ತಪ್ಪು ಅಂತನೂ ಅಲ್ಲ. ಯಾಕೆ ಹಂಗಿಲ್ಲ, ನಿಮ್ಮಮ್ಮ ಹಂಗಿರ್ಲಿಲ್ವಾ, ನಮ್ಮಮ್ಮ ಹಂಗಿರ್ಲಿಲ್ವಾ ಅಂತ ಕೇಳಿದಾಗಲೇ ತಿರ್ಗಾ ಈ ಸ್ಟ್ಯಾಟಿಸ್ಟಿಕ್ಸ್ ಬಂತಲ್ಲ, ತಂದೆ ತಾಯಿಯರ ಒಂದು ಇಂಟರ್ಫಿಯರು ಅಲ್ಲಿಗೆ ಹೋಗುತ್ತೆ. ಅದು ಆ ಎಕ್ಸ್ಪೆಕ್ಟೇಷನ್ ಬದಲಾಗಬೇಕು ಅಂತ. ಈಕೆಯನ್ನು ಗಂಡನ ಹೇಗೆ ನೋಡ್ತಿರೋ ಹಾಗೆ ಹೆಣ್ಣನ್ನು ನೋಡಿದಾಗ, ಇದು ಬರೀ ನಾನು ಹೇಳಿದ್ದು ಒಂದೇ ಅಂತಲ್ಲ, ಹೆಣ್ಣಿದೆ ತಪ್ಪಿರೋದು ಇದೆ, ಏನೋ ಸುಮ್ಮನೆ ಬೇರೆ ಬೇರೆ ಕಾರಣಕ್ಕೆ ಅಲಿಮನಿ ಅವೆಲ್ಲ ಇದೆ. ನಾನು ಆ ವಿಚಾರಕ್ಕೆ ಹೋಗ್ತಾ ಇಲ್ಲ. ಅಂದರೆ ಈ ಕಾನೂನನ್ನು ತಪ್ಪಾಗಿ ಉಪಯೋಗಿಸ್ಕೊಳ್ತಾ ಇರೋ ಜನದ ಬಗ್ಗೆ ನಾನು ಮಾತಾಡ್ತಿಲ್ಲ. ಅವ್ರು ಇದ್ದಾರೆ, ಅವ್ರ ಬಗ್ಗೆ ನಾವು ಮಾತಾಡೋ ಉಪಯೋಗ ಇಲ್ಲ. ಅವ್ರು ಎಲ್ಲದರಲ್ಲೂ ಇರ್ತಾರೆ, ಎಲ್ಲ ಕಾನೂನು ದುರುಪಯೋಗ ಪಡೋರು ಇರ್ತಾರೆ. ನಾವು ಮುಖ್ಯವಾಗಿ ನಿಜವಾಗ್ಲೂ ನಮಗೆ ಸಂಬಂಧಪಡೋ ವಿಚಾರವನ್ನು ಮಾತಾಡ್ತೀವಿ ಅಂದಾಗ ನನ್ನ ಪ್ರಕಾರ ಅದು ಲವ್ ಮ್ಯಾರೇಜ್ ಅರೇಂಜ್ ಮ್ಯಾರೇಜ್ ವಿಷಯ ಅಲ್ಲ ಅನ್ಸುತ್ತೆ. ಸರ್, ಸಂಸ್ಕಾರ ಅಂತ ಬಂದಾಗ ಅದರಲ್ಲಿ ಅಡಿಲಿ ಏನೇನು ಹೇಳೋಕೆ ಇಷ್ಟಪಡ್ತೀರಾ? ಹಾಂ, ಹೌದು 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 ಹೌದು
ಖಂಡಿತ ಆ ಥರದ ಸಂಸ್ಕಾರ ಹೌದು. ಒಬ್ಬ ಒಳ್ಳೆಯ ವ್ಯಕ್ತಿಯಾಗಿ ಒಳ್ಳೆಯ ಮಾನವನಾಗಿ ಬೆಳೆಸೋದು ತಂದೆ ತಾಯಿಯ ಕರ್ತವ್ಯ ಆಗತ್ತೆ. ಅವಾಗ ಅವರು ಬರೀ ಮದುವೆ ಅಂತ ಅಲ್ಲ, ಪ್ರತಿ ಜಾಗದಲ್ಲೂ ಅವರು ಗೆಲ್ತಾನೆ ಇರ್ತಾರೆ. ಅವ್ರ ಮದುವೆನೂ ಚೆನ್ನಾಗಿರುತ್ತೆ, ಕೆಲಸ ಹೋಗೋ ಜಾಗದಲ್ಲೂ ಚೆನ್ನಾಗಿರ್ತಾರೆ. ಏನೇ ಕೆಲಸ ಮಾಡಿದ್ರೂ ಅವ್ರಿಗೆ ಅದನ್ನು ನಿಭಾಯಿಸೋ ಶಕ್ತಿ ಇದ್ದೇ ಇರುತ್ತೆ. ಆ ಸಂಸ್ಕಾರ ಮುಖ್ಯ. ಮೇಡಮ್ ಒಂದು ನಿಮಿಷ, ನಾನೊಬ್ಬ ನಿವೃತ್ತ ಉಪನ್ಯಾಸಕ ರಾಮಸುಬ್ರಾಯ ಶೇಟ್ ಅಂತ. ಮಹಿಳೆಯರಲ್ಲಿ ಮತ್ತು ಪುರುಷರಲ್ಲಿ ಯಾವುದೇ ಭೇದ ಇಲ್ಲ, ಬೇಕಾದಷ್ಟು ಸಾಧನೆಗಳನ್ನು ಆ ಮಹಿಳೆಯರು ಮಾಡಿದ್ದಾರೆ. ಅದರ ಬಗ್ಗೆ ಸುನೀತಾ ಅವರು ಅಂತರಾಕ್ಷದಲ್ಲಿ ಹೋಗಿ ಬಂದಿರುವಂಥದ್ದು ಅದೊಂದು ದೊಡ್ಡ ಉದಾಹರಣೆ ಇದೆ. ಇರಲಿ, ಇತ್ತೀಚಿನ ದಿನಗಳಲ್ಲಿ ನಾನು ಶಿಕ್ಷಕನಾಗಿ ಗಮನಿಸ್ತಾ ಇರುವಂಥದ್ದು ಅಂತಂದರೆ ಈ ಆತ್ಮಹತ್ಯೆಯ ಪ್ರಕರಣಗಳು ಸಣ್ಣ ಪುಟ್ಟದಕ್ಕೆ, ಬೈದಿದ್ದಕ್ಕೆ, ಮೇಸ್ಟ್ರು ಹೊಡೆದಿದ್ದಕ್ಕೆ, ಅಥವಾ ಮೊಬೈಲ್ ಕೊಡಿಸ್ದೇ ಇರೋದಕ್ಕೆ, ಚೆನ್ನಾಗಿ ಓದ್ಕೋ ಅಂತ ಹೇಳಿದ್ದಕ್ಕೆ, ಮೊಡಮೆ ಈ ಪಿಂಪಲ್ಸಿಂದ ನಿನ್ನ ಮುಖ ಕಪ್ಪಾಗಿದೆ ಅಂತ ಒಂದು ಹುಡುಗಿ ಬೈದಿದ್ದಕ್ಕೆ ಅವಳು 9th ಕ್ಲಾಸ್ನವಳು ಹೋಗಿ ಹೊಳೆ ಹಾರಿದ್ದಾರೆ. ಅಂಕ ಕಡಿಮೆ ಬಂದಿದ್ದಕ್ಕೆ, ಅಥವಾ ಯಾವುದೋ ಒಬ್ಬನ ಪ್ರೀತಿ ಇದಾಯಿತು, ಅದಂತೂ ಬೇಕಾಷ್ಟಿರುವಂಥದ್ದು, ಗಂಡ ಹೊಡೆದು. ಇದಕ್ಕೆ ಏನು ಕಾರಣ, ಅದನ್ನು ಯಾವ ರೀತಿಯಲ್ಲಿ ನೀವು ಮಾಡಬಹುದು? ನೀವು ಸಿನಿಮಾದ ಒಬ್ಬ ನಿರ್ದೇಶಕಿ ಆಗಿರೋದು. ಯಾಕಂದರೆ ನಾವು ಶಿಕ್ಷಣದಲ್ಲಿ ಎಷ್ಟು ಪ್ರಯತ್ನ ಮಾಡಬೇಕು ಅಷ್ಟು ಪ್ರಯತ್ನ ಮಾಡಾಯಿತು. ಮೊನ್ನೆ ಗೊತ್ತಿರಬಹುದು, ಮೊಬೈಲ್ ಗೇಮ್ನಲ್ಲಿ 3 ಜನ ಹೆಣ್ಮಕ್ಳು, ಏನದು 16 ವರ್ಷ, 14 ವರ್ಷ, 12 ವರ್ಷ. ಯಾಕಂತಂದರೆ ಅವರು ಬೆಳಿಬೇಕು ಅಂತಂದರೆ ಎಷ್ಟು ಸಮಾಜ ಎಷ್ಟು ಕೊಡುಗೆ ಕೊಟ್ಟಿದೆ, ಆ ತಂದೆ ತಾಯಿಗಳು ಎಷ್ಟೊಂದು ಪ್ರಯತ್ನ ಮಾಡಿರ್ತಾರೆ ಅನ್ನೋದು ಗೊತ್ತಿದೆಯಲ್ವ. ಅಂಥವ್ರು ಈ ರೀತಿಯಲ್ಲಿ ಜೀವವನ್ನು ಕಳ್ಕೊಂಡ್ಬಿಟ್ರೆ ಮುಂದಿನ ಗತಿ ಏನು? ಇದಕ್ಕೆ ಏನು ಕಾರಣ ಆಗಿರ್ಬೋದು ನಿಮ್ಮಿಂದ? ಯಾಕಂತಂದರೆ ನೀವೊಬ್ಬ ಮಾಧ್ಯಮದಲ್ಲಿ ಕೆಲಸ ಮಾಡೋದರಿಂದ ಏನಾದರೂ ನೀವು ಇದರಿಂದ ಸಾಧಿಸ್ಲಿಕ್ಕೆ ಸಾಧ್ಯ ಆಗ್ಬೋದಾ ಅನ್ನೋದಕ್ಕೆ ನನಗೆ ಉತ್ತರ ಬೇಕಿಲ್ಲ. ಅಥವಾ ಮೊದಲು ಇಷ್ಟಿರಲಿಲ್ಲ, ಸಣ್ಣ ಪುಟ್ಟ ಫೇಲ್ ಆಯಿತು ಅಂತ ಹೇಳ್ಕೊಂಡು ಹೇಳಿ ಫೇಲ್ ಆಯ್ತು ಕಣೋ ಮತ್ತೊಂದು ಸಲ ಸಪ್ಲಿಮೆಂಟ್ರಿ ಕಟ್ತೀನಿ ಅಂತ ಹೇಳ್ಕೊಂಡು ಹೇಳಿ ನಾವೆಲ್ಲ ಹೋದವರು ಇದ್ದಾರೆ. ಈಗಾಗಲ್ಲ. ಅಥವಾ ಅಂಕ ಕಡಿಮೆ ಬಂದಿದ್ದಕ್ಕೂ ಕೂಡ ಜೀವ ಕೊಟ್ಟಿದ್ದಾರೆ. ಅದರಲ್ಲೂ ಕೂಡ ನಾನು ಕಂಪೇರ್ ಮಾಡ್ದಂಗೆ ಗಂಡು ಮಕ್ಕಳಿಗಿಂತ ಹೆಣ್ಣು ಮಕ್ಕಳು ಅತಿ ಸೂಕ್ಷ್ಮವಾಗಿರ್ತಾರೆ ಮತ್ತು ಅತಿ ಹೆಚ್ಚಿನ ಆತ್ಮಹತ್ಯೆಯನ್ನು ಮಾಡ್ಕೊಳ್ತಾ ಇರ್ತಾರೆ. ಅದಕ್ಕೆ ನಿಮ್ಮ ಸಲಹೆ ಏನಾಗಿರ್ಬೋದು, ನೀವು ಯಾವ ರೀತಿಯಲ್ಲಿ ಮಾಡ್ಬೋದು, ಅದಕ್ಕೆ ಕಾರಣ ಹೇಳಿ. ಇದಕ್ಕೆ ನಾನಾ ಕಾರಣಗಳಿದೆ ಸರ್. ಒಂದೇ ಕಾರಣ ಅಂತ ಹೇಳೋದು ಕಷ್ಟ. ಮನೆಯಿಂದ ಇರ್ಬೋದು, ಹೊರಗಡೆಯಿಂದ ಇರಬಹುದು. ಹೀಗೆ ಬದುಕಿದ್ರೇ ಸರಿ, ಇಲ್ಲ ಅಂದರೆ ನಂದು ಬದುಕೇ ಅಲ್ಲ ಅನ್ನೋ ಒಂದು ಭಾವನೆಯಲ್ಲಿ ಬದುಕ್ತಾ ಇರ್ತಾರೆ. ಅದು ನೀವು ಹೇಳ್ದಂಗೆ ಬಹಳ ಕ್ಷುಲ್ಲಕವಾದ ಕಾರಣಗಳಿಗೆ ಆತ್ಮಹತ್ಯೆಗಳು ನಡೀತಾ ಇದೆ. ನೀವು ಹೇಳ ಮೊಡವೆ ಇದೆ ನನ್ನ ಮುಖದಲ್ಲಿ, ಸಣ್ಣ ಪುಟ್ಟದಕ್ಕೆ. ಹೌದು, ಇದಕ್ಕೆ ಮಾನಸಿಕವಾಗಿ ಇರಬಹುದು, ಹೆಣ್ಮಕ್ಳಿಗೆ ಜಾಸ್ತಿ ಇರಬಹುದು, ಯಾಕಂದರೆ ಅವ್ರ ಸೌಂದರ್ಯ ಪ್ರಜ್ಞೆ ಜಾಸ್ತಿ. ಅದು ಮತ್ತು ಹೊರಗಡೆ ಇವತ್ತಿನ ಸಾಮಾಜಿಕ ಜಾಲತಾಣ ತುಂಬ ದೊಡ್ಡ ಪರಿಣಾಮ ಬೀರಿರಬಹುದು. ಯಾಕಂದರೆ ಎಲ್ಲರೂ ಅದರಲ್ಲಿ ನಮ್ಮ ಜೀವನ ಪಿಕ್ಚರ್ ಪರ್ಫೆಕ್ಟ್ ಅನ್ನೋ ಹಾಗೆ ತೋರಿಸ್ಕೊತಾ ಇರ್ತಾರೆ. ಅದು ಹಿಂದೆ ಹೇಗಿರುತ್ತೋ ಗೊತ್ತಿಲ್ಲ. ಇಡೀ ಬದುಕನ್ನು ತುಂಬ ಸುಂದರವಾಗಿದೆ, ನಾವೇ ಇಡೀ ಪ್ರಪಂಚದಲ್ಲಿ ಖುಷಿಯಾಗಿದ್ದೀವಿ ಅನ್ನೋ ಥರದ ಒಂದು ವಾತಾವರಣ ಅಲ್ಲಿ ಸೃಷ್ಟಿ ಆಗ್ತಾ ಇದೆ. ಮೊನ್ನೆ ನಮ್ಮ ಮಾನ್ಯ ಮುಖ್ಯಮಂತ್ರಿಯವರು ಹೇಳಿದ್ರು 16 ವರ್ಷದವ್ರ ಮೇಲೆ ಒಳಗಡೆ ಇರೋದಕ್ಕೆ ಅದನ್ನು ಮೊಬೈಲ್ ಬ್ಯಾನ್ ಮಾಡಬೇಕು ಅಂತ. ಅದು ಬ್ಯಾನ್ ಮಾಡಬೇಕಂದ್ರೆ ಅದಕ್ಕೆ ಬರೀ ಬಾಯಿ ಮಾತಿನಲ್ಲಿ ಹೇಳಿದ್ರೆ ಆಗಲ್ಲ. ಅದಕ್ಕೆ ಲಾಗಿನ್ ಆಗೋ ಒಂದು ವಿಧಾನನೇ ಬದಲಾಗಬೇಕು. ಆಧಾರ್ ಕಾರ್ಡ್ ಇರೋರಿಗೆ ಮಾತ್ರ ಲಾಗಿನ್ ಆಗಬೇಕು ಅಂತ ಬಂದಾಗ ಮೋಸ್ಟ್ಲಿ ಡೆಫಿನೆಟ್ಲಿ ಅದೊಂದು ಕಂಟ್ರೋಲ್ ಸಿಗ್ಬೋದು. ಇಲ್ಲಾಂದರೆ 3 ವರ್ಷ 4 ವರ್ಷದ ಮಕ್ಳಿಗೂ ತಂದೆ ತಾಯಿಯಾದರೂ ಮೊಬೈಲ್ ಕೊಟ್ಬಿಟ್ಟು ಅವ್ರ ಪಾಡಿಗೆ ಅವ್ರು ಹೋಗ್ತಿರ್ತಾರೆ. ಹಾಗಾಗಿ ದೊಡ್ಡ ಕಾರಣ ಇದರಲ್ಲಿ ಮೋಸ್ಟ್ಲಿ ನಾವು ಸಾಮಾಜಿಕ ಜಾಲತಾಣದ ಬಗ್ಗೆನೇ ಹಾಕಬಹುದು ಅಂತ ನಂಗೆ ಅನ್ಸುತ್ತೆ. ಇಲ್ಲದೇ ಅವರಿಗೆ ಒಂದು ಕಂಪೇರ್ ಮಾಡ್ಕೊಳ್ಳೋದಕ್ಕೆ ವಿಷಯಗಳು ಸಿಗೋದಿಲ್ಲ. ಅದು ದೊಡ್ಡ ಕಾರಣ ಇರಬಹುದು. ಯಾಕಂತಂದರೆ ನೀವು ಮಾಧ್ಯಮದ ಹೆಚ್ಚು ಪರಿಣಾಮ ಬೀರ್ತಾ ಇದೆ ಇದರ ಬಗ್ಗೆನೇ. ಯಾಕಂದರೆ ಇದನ್ನೇ ಮಾಡಬೇಕು ಅನ್ನುವಂತಿಲ್ಲ, ಇದನ್ನು ಒಂದು ವಿಚಾರವಾಗಿ ತೆಗೆದುಕೊಂಡು ಈ ರೀತಿಯಲ್ಲಿ ಮಾಡುವಂಥದ್ದು ತಪ್ಪು. ಜೀವನ ಅಂತಂದರೆ ಕೇವಲ ಪ್ರಾಣ ಕೊಟ್ಬಿಟ್ರೆ ಮುಗಿದೋಗ್ಬಿಡ್ತು ಅನ್ನುವಂಥ ರೀತಿಯಲ್ಲಿ ಅಲ್ಲ, ಅಥವಾ ಹೇಗೆ ಬೇಕಾದರೂ ಅದನ್ನು ಸಹಿಸ್ಕೊಂಡು ಹೋಗ್ಬೇಕು ಅನ್ನುವಂಥ ರೀತಿಯಲ್ಲಿ. ಯಾಕಂದರೆ ನಾವು ಕೇವಲ ಚರ್ಚೆ ಮಾಡಿ ಏನೂ ಪ್ರಯೋಜನ ಇಲ್ಲ. ನಾನೊಬ್ಬ ಶಿಕ್ಷಕನಾಗಿ ತುಂಬ ಕಳವಳವನ್ನು ಪಡ್ತಾ ಇದ್ದೇನೆ. ಇದು ಭಯಾನಕ ಪರಿಸ್ಥಿತಿ ಬರ್ತಾ ಇದೆ. ಇದು ಏನೋ ಒಂದು ಆತಂಕ ಕಡಿಮೆ. ಆಮೇಲೆ ನಮ್ಮ ಸಮಾಜವೂ ಕೂಡ ಏನು 90 ನಿನಗೆ, ಅವಳು 95 ತೆಗೆದುಕೊಂಡಿದ್ದಾಳೆ, ಇಂಥ ಒಂದು ಕೆಟ್ಟ ಪ್ರವೃತ್ತಿ ಇದೆ ನಮ್ಮಲ್ಲಿ. ವಿಶೇಷವಾಗಿ ಅದನ್ನು ಹೆಣ್ಮಕ್ಳು ಅಂತ ಹೇಳಿದ್ರೆ ನಾನೇನೋ ಅದನ್ನು ತಪ್ಪು ಅಂತ ಹೇಳ್ದ ಏನು ಇಷ್ಟು ಕಡಿಮೆ ಆಯಿತಾ, ಅಷ್ಟು ಕಡಿಮೆ ಆಯಿತಾ, ಅವಳು ಜಾಸ್ತಿ ತೆಗೆದುಕೊಂಡಲ್ಲ,
ಪಕ್ಕದ ಮನೆ ಹುಡುಗಿ ಜಾಸ್ತಿ. ಈ ಪ್ರವೃತ್ತಿ ಇದೆಯಲ್ಲ, ಇದನ್ನು ತಪ್ಪಿಸಬೇಕು. ಅದನ್ನು ನಿಮ್ಮ ಮಾಧ್ಯಮದಿಂದ ಅಥವಾ ಚಲನಚಿತ್ರದಿಂದ ಏನಾದ್ರು ಸಾಧ್ಯ ಮಾಡ್ಲಿಕ್ಕೆ ಸಾಧ್ಯವಾಗಬಹುದು ಅನ್ನೋದು ಖಂಡಿತ. ನನ್ನ ಸಿನಿಮಾ ಈಗ ಡಿ ಡಿಕ್ಕಿ ಅನ್ನೋ ಸಿನಿಮಾನ ನಾನು ನಿರ್ದೇಶನ ಮಾಡೋದ್ರಲ್ಲಿ ಇವತ್ತು ನಾವು ಮಾತಾಡಿರೋ ಹೆಚ್ಚು ವಿಷಯಗಳು ಇದೆ ಅದರಲ್ಲಿ. ನನಗೆ ಈ ಒಂದು ಚರ್ಚೆಯಲ್ಲಿ ನನಗೇನು ಅನ್ನಿಸ್ತಾ ಇದೆ, ಇಲ್ಲಿ ಬಂದಿರೋ ನೆರೆದಿರೋರಿಗೋಸ್ಕರ ಒಂದು ಸ್ಪೆಷಲ್ ಶೋ ಮಾಡಬೇಕು ಅಂತ. ನಾನಿಲ್ಲಿ ಶಿವಮೊಗ್ಗಕ್ಕೆ ಬಂದು ಇಲ್ಲಿ ಎಲ್ಲರನ್ನೂ ನಿಜವಾಗ್ಲೂ, ಯಾಕೆಂದರೆ ಇಲ್ಲಿ ಇಷ್ಟು ಆಸಕ್ತರು ಬಂದು ನಿಮ್ಮ ಅಭಿಪ್ರಾಯ ತಿಳಿಸಿದಾಗ ಅದು ಇನ್ನೊಂದಷ್ಟು ಜನಕ್ಕೆ ಹೋದಾಗ ತುಂಬ ಒಳ್ಳೆಯದಾಗತ್ತೆ. ಸುಮ್ಮನೆ ಯಾವತ್ತೋ ರಿಲೀಸ್ ಆಯಿತು ಬಂದು ನೋಡಿ ಅನ್ನೋಕ್ಕಿಂತ ನಾನು ಖಂಡಿತ ವಿನಯ್ ಅವ್ರಿಗೆ ನಾನು ಅದ್ರ ಬಗ್ಗೆ ಗಂಭೀರವಾಗಿ ಹೇಳ್ತಾ ಇದ್ದೀನಿ. ನಾವು ಇದಕ್ಕೊಂದು ಶೋ ಮಾಡ್ತೀನಿ, ನಮ್ಮ ಸಿನಿಮಾ ನೀವು ನೋಡಿ. ನಾವು ಇಲ್ಲಿ ಮಾತಾಡಿರೋಂಥ ಎಷ್ಟೋ ವಿಷಯಗಳು ನಾನು ಬರವಣಿಗೆಯಲ್ಲಿ ಮೂಲಕ ತೆರೆಗೆ ತರೋ ಒಂದು ಪ್ರಯತ್ನ ಮಾಡಿದ್ದೀನಿ ಸರ್. ನಾನೊಬ್ಬ ವೈದ್ಯ. ನಮಸ್ಕಾರ. ಬದುಕು ದಕ್ಕದು ನಮಗೆ ನಾವು ಬಯಸಿದ ಹಾಗೆ, ಬದುಕು ದಕ್ಕದು ನಮಗೆ ನಾವು ಬಯಸಿದ ಹಾಗೆ, ಬದುಕಿ ಬಾಳಲೇಬೇಕು ಬದುಕು ನಮಗೆ ಸಿಕ್ಕ ಹಾಗೆ. ಆ ರೀತಿಯಿಂದ ನಮ್ಮ ಬದುಕನ್ನು ನೋಡ್ತಕ್ಕಂಥದ್ದನ್ನು ಕಲಿಸ್ತಕ್ಕಂಥದ್ದು ಈ ಕುಟುಂಬ. ನಮ್ಮ ಪ್ರಧಾನಮಂತ್ರಿಗಳು 2014ನೇ ಇಸ್ವಿಯಲ್ಲಿ ಮನ್ ಕಿ ಬಾತ್, ಮೊದಲನೇ ಮನ್ ಕಿ ಬಾತಿನಲ್ಲಿ ಒಂದು ವಿಷಯವನ್ನು ಪ್ರಸ್ತಾಪಿಸಿದರು. ನೀವು ನಿಮ್ಮ ಮನೆಯಲ್ಲಿ ನಿಮ್ಮ ಹೆಣ್ಣು ಮಕ್ಕಳು ತಡವಾಗಿ ಬಂದರೆ ಪ್ರಶ್ನೆ ಮಾಡ್ತೀರಿ, 8:30 ಆಯಿತು, 9 ಆಯಿತು, 10 ಗಂಟೆ ಆಯಿತು, ಇನ್ನೂ ನೀನು ಬಂದಿಲ್ಲ, ಯಾಕೆ ತಡವಾಗಿ ಬಂದೆ? ಅದೇ ಪ್ರಶ್ನೆಯನ್ನು ನಿಮ್ಮ ಮನೆಯಲ್ಲಿ ನಿಮ್ಮ ಗಂಡು ಮಕ್ಕಳು ಕೂಡ ವೇಳೆಯಲ್ಲಿ ಮನೆಗೆ ಬರದಾದಾಗ ಆ ಪ್ರಶ್ನೆಯನ್ನು ನೀವು ಮಾಡ್ತೀರಾ? ಅದನ್ನು ನೀವು ಮಾಡಬೇಕು. ಗಂಡು ಮಕ್ಕಳು ಕೂಡ ಅವರಿಗೆ ಶಿಸ್ತನ್ನು ಕಲಿಸಬೇಕು. ಇವತ್ತು ನಾವು ಹೊಸ ಶತಮಾನದ 3ನೇ ದಶಕದಲ್ಲಿ ಇದ್ದೇವೆ. ಗಂಡು ಮತ್ತು ಹೆಣ್ಣು ಇಂಟರ್ವ್ಯೂನಲ್ಲಿ ತನ್ನ ಮನದನ್ನೇ ಆಗುವಳಿಗೊಂದು ಪ್ರಶ್ನೆ ಕೇಳ್ತಾನೆ, ನಿನಗೆ ಅಡುಗೆ ಮಾಡಲಿಕ್ಕೆ ಬರುತ್ತದಾ ಅಂತ. ಆದರೆ ಹೆಣ್ಣು ತಿಳ್ಕೊಳ್ಳುತ್ತೆ, ಆಗಲೇ ಇವನಿಗೆ ಈ ಪ್ರಶ್ನೆ ಕೇಳಬೇಕಿದ್ರೆ ಇವನು ಇನ್ನು ಮೈಂಡು ಅಲ್ಲೇ ಫೇಲ್, ಸರಿ ಇಲ್ಲ, ಅಲ್ಲೇ ಫೇಲ್ ಆಗಿ ಅವನಿಗೆ ಹೆಣ್ಣು ಸಿಗೋದು ಕಡಿಮೆ ಆಗುತ್ತೆ. ಹಾಗಾಗಿ ತಾಯಂದಿರು, ಗಂಡು ಮಕ್ಕಳ ತಾಯಂದಿರು ಮುಖ್ಯವಾಗಿ ಹೌದು, ಮನೆಯಲ್ಲಿ ಗಂಡು ಮಕ್ಕಳನ್ನು ಹೇಗೆ ಬೆಳೆಸಬೇಕು ಈ ಹೊಸ ಶತಮಾನದಲ್ಲಿ, ಅದನ್ನು ನಾವು ನಮ್ಮ ತಾಯಂದಿರಿಗೆ ತಿಳಿಸ್ತಕ್ಕಂತಹ ಅನೇಕ ವಿಚಾರಗಳನ್ನು ನಿಮ್ಮ ಮಾಧ್ಯಮದಲ್ಲಿ ಕೊಡಬಹುದು. ಖಂಡಿತ ಹೌದು ಸರ್, ಒಳ್ಳೆ ಸಲಹೆ. ಅನೇಕ ವಿಚಾರಗಳನ್ನು ಬೇರೆ ಬೇರೆ ವೇದಿಕೆಯಲ್ಲಿ ನಾವು ಕೊಟ್ಟರೂ ಕೂಡ ಅದು ಒಂದು ಮಾಧ್ಯಮದಲ್ಲಿ ಬಂದಾಗ ಹೆಚ್ಚಾಗಿ ಮಹಿಳೆಯರೇ ಮಾಧ್ಯಮದ ಬಗ್ಗೆ ಹೆಚ್ಚು ಆಸಕ್ತಿ ಇರುವುದರಿಂದ ಪ್ರಾಯಶಃ ಒಂದು ಬದಲಾವಣೆ ತಮ್ಮ ಮಾಧ್ಯಮದಿಂದ ಕೂಡ ಆದರೆ ಅದು ಒಳ್ಳೆಯದು ಅಂತ ನನಗೆ ಅನಿಸ್ತದೆ. ಖಂಡಿತ ಸರ್, ನನಗೆ ಅವಕಾಶ ಸಿಕ್ಕಾಗ ಇದ್ರ ಬಗ್ಗೆ ಮಾತಾಡ್ತೀನಿ. ಹೌದು, ನಾನು ಅದನ್ನೇ ಹೇಳಿದ್ದು, ಈಗ ಹೆಣ್ಮಕ್ಳು ಮದುವೆಯಿಂದ ಓಡ್ ಹೋಗೋರು ಇಬ್ಬರೂ ಬಂದು ನಮ್ಮ ಸಮಾಜ ಅಲ್ಲಿಗೆ ಮುಟ್ಟಬೇಕು ವಿನಃ ನಾನು ನನ್ನ ಪಾಡಕ್ಕೆ ಬದುಕ್ತೀನಿ, ನೀನು ನಿನ್ನ ಪಾಡಕ್ಕೆ ಬದುಕ್ತೀನಿ ಅನ್ನೋದು ಉದ್ದೇಶ ಅಲ್ಲ. ಇಬ್ಬರಿಗೂ ಇಷ್ಟವಾಗುವಂಥ ಒಂದು ಪರಿಸರವನ್ನು ನಿರ್ಮಾಣ ಮಾಡಬೇಕು ಅಂದಾಗ ಇವರು ಹೆಣ್ಮಕ್ಕಳನ್ನು ಹೇಗೆ ಬೆಳೆಸ್ತೀವೋ ಗಂಡು ಮಕ್ಳಿಗೂ ಅನ್ರಿಯಲಿಸ್ಟಿಕ್ ಎಕ್ಸ್ಪೆಕ್ಟೇಷನ್ನ ತಲೆಗೆ ತುಂಬದೆ, ನಿನಗೆ ಬರುವವಳು ನಿನ್ನ ಸೇವಕಿ ಅಲ್ಲ, ನೀನು ಕಲ್ತಿರು, ನೀನು ಒಂದು ಆ ಕಾಳಜಿನ ಕೊಡುವವನಾಗಿರೋ ಅನ್ನೋ ಹಾಗೆ ಬೆಳೆಸಿದಾಗ, ಮತ್ತು ಹೆಣ್ಣಿಗೂ ಕೂಡ ನೀನು ಗಂಡಿನಿಂದ ಏನೋ ಒಬ್ಬ ರಾಜಕುಮಾರ ಬರ್ತಾನೆ ಕುದುರೆ ಮೇಲೆ, ನಿನ್ನನ್ನು ಹಂಗೆ ನೋಡ್ಕೊಳ್ತಾನೆ ಹಿಂಗೆ ನೋಡ್ಕೊಳ್ತಾನೆ, ಇಬ್ಬರನ್ನು ಮಾನವರನ್ನಾಗಿ ಬೆಳೆಸಿದಾಗ ಇದೆಲ್ಲ ಸೊಲ್ಯೂಷನ್ ಸಿಗುತ್ತೆ ಅನಿಸುತ್ತೆ. ಈಗ ಅನೇಕ ವೇದಿಕೆಗಳು ಗಂಡು ಮಕ್ಕಳಿಗೆ 30-35 ವರ್ಷದವರಿಗೆ ಹೆಣ್ಣು ಸಿಗಲ್ಲ, ಅವರಿಗೆ ಯಾವ ರೀತಿಯಾಗಿ ಹೆಣ್ಣು ಮಕ್ಕಳ ಸಂಗಡ ಮಾತನಾಡಬೇಕು, ಯಾವ ರೀತಿಯಾಗಿ ಅವರು ಇಂಟರ್ವ್ಯೂವನ್ನು ಮಾಡಬೇಕು, ಅದರ ಬಗ್ಗೆ ಅನೇಕ ವೇದಿಕೆಗಳು ಈಗ ಸಿದ್ಧವಾಗಿದೆ. ಹೌದು, ಯಾಕೆ ಅಂತಂದರೆ ಅವರ ಮೊದಲಿನ ಆ ಮೆಂಟಾಲಿಟಿ ಇದೆಯಲ್ಲ, ಮೈಂಡ್ ಸೆಟ್ಟು, ಅದು ಬದಲಾವಣೆ ಬೆಳವಣಿಗೆಯ ಸಂಕೇತ. ಸೊ ಆ ರೀತಿಯಿಂದ ಎಲ್ಲ ಮಾಧ್ಯಮಗಳಿಂದಲೂ ಕೂಡ ಇದು ಬಂದರೆ ಭಾಳ ಒಳ್ಳೆಯದು ಅಂತ ಅನಿಸ್ತದೆ. ಥ್ಯಾಂಕ್ ಯು. ಖಂಡಿತ ಸರ್, ಹೌದು. ಗಂಡು ಮಕ್ಕಳು ಹೆಣ್ಣು ಮಕ್ಕಳು ಎಲ್ಲರ ಮದುವೆ ವಯಸ್ಸು ಏರ್ತಾ ಇದೆ, ಕುಟುಂಬ ವ್ಯವಸ್ಥೆ ಹಾಳಾಗ್ತಾ ಇದೆ. ಒಂದು ಕುಟುಂಬದಲ್ಲಿ 2ನೇ ಮಗು ಹುಟ್ಟಿದರೆ ಒಂದು 50,000 25,000 ರೂಪಾಯಿ ಕೊಡ್ತೇವೆ ಅಂತ ಆಂಧ್ರ ಸರ್ಕಾರ ಘೋಷಿಸಿದೆ. ಈ ಕುಟುಂಬ ವ್ಯವಸ್ಥೆ ಉಳಿಬೇಕು ಮತ್ತು ನಮ್ಮ ಈ ಸಮಾಜ ಮುಂದುವರಿಬೇಕು ಜನಾಂಗ ಅಂತಂದರೆ ಆಧುನಿಕ ಮಹಿಳೆಯ ಅಭಿವ್ಯಕ್ತಿ ಹೇಗಿರುತ್ತೆ?
ಮೇಡಮ್, ಮೊದಲನೇ ವಿಷಯ ಏನು ಅಂದರೆ, ಯಾರು ಈ ಆರ್ಥಿಕ ವ್ಯವಸ್ಥೆಗೆ ಮತ್ತು ಜವಾಬ್ದಾರಿಗಳಿಗೆ ಹೆದರ್ಕೊಂಡು ಮಕ್ಕಳು ಬೇಡ ಅನ್ಕೋತಿದಾರಲ್ಲ, ಅವರೇ ನಿಜವಾದ ಒಳ್ಳೆ ತಂದೆ ತಾಯಿ ಆಗೋ ಅರ್ಹತೆ ಇರೋರು. ಆದರೆ ಮಕ್ಕಳು ಯಾರಿಗೆ ಮಕ್ಕಳು ಆಗ್ತಾ ಇದೆ ಅವರು ಎಲ್ಲರೂ ಅಂತಲ್ಲ, ಅಂಥವರಿಂದ ಜಾಸ್ತಿ ನಮ್ಮ ಪಾಪ್ಯುಲೇಷನ್ಗೆ ಆ್ಯಡ್ ಆಗ್ತಿರೋದು. ನಿಜವಾಗ್ಲೂ ಹೆದರ್ಕೊಳ್ಳೋರು ಅವ್ರನ್ನ ಕೇಳಿದ್ರೆ ಅವ್ರಿಗೆ ನಿಜವಾಗ್ಲೂ ಅವ್ರಿಗೆ ಭಯ ಇರೋದಕ್ಕೆ ಅವ್ರಿಗೆ ಮಕ್ಕಳು ಬೇಕು ಅಂತ ಅನ್ನಿಸ್ತಾ ಇಲ್ಲ. ಅವ್ರಿಗೆ ಮಕ್ಕಳಿದ್ರೆ ಅವ್ರು ಚೆನ್ನಾಗಿ ನೋಡ್ಕೋತಾರೆ. ಹಾಗಾಗಿ ಅವ್ರಿಗೆ ಬೇಕಾಗಿರೋದು ಏನು ಅಂತಂದರೆ, ಹೌದು, ಒಂದು ಫ್ಯೂಚರ್ ಕಾಣಬೇಕು. ಇವತ್ತು ಈ ಭೂಮಿಗೆ, ಇವತ್ತು ನಮ್ಮ ದೇಶ ಪ್ರಪಂಚದಲ್ಲೇ ಅತಿ ಹೆಚ್ಚು ಪಾಪ್ಯುಲೇಷನ್ ಇರೋವಂಥ ದೇಶವಾಗಿದೆ. ನಾನು ಇನ್ನೊಂದು ಮಗುವನ್ನು ಈ ಭೂಮಿಗೆ ತರಬೇಕು ಅಂದರೆ ನನಗೊಂದು ಉದ್ದೇಶ ಸಿಗಬೇಕು, ಒಂದು ಸರಿಯಾದ ಉದ್ದೇಶ. ಅವನ್ನ ಕರ್ಕೊಂಬಂದು ಅವನೋ ಅವಳೋ ಬಂದು ಈ ಒಂದು ಕಾಂಪಿಟೇಷನಲ್ಲಿ ಒದ್ದಾಡೋದಕ್ಕೆ ನಾನು ನನ್ನ ವಯಸ್ಸನ್ನು, ನನ್ನ ಸಮಯವನ್ನು, ನನ್ನ ದುಡ್ಡನ್ನು, ಈ ಯೋಚನೆ ನನಗಂತ ಅಲ್ಲ, ನನಗೆ ಗೊತ್ತಿರೋರಲ್ಲಿ ಇರೋದು. ಅದು ಬರ್ದೇ ಇರೋ ಹಾಗೆ ನಿನಗೊಂದು ಜೀವನದ ಉದ್ದೇಶ ಆಗೋದಕ್ಕೆ ನಾನಾ ಕಾರಣಗಳಿದೆ ಅನ್ನೋ ಹಾಗೆ ಸಮಾಜದಲ್ಲಿ ಬದಲಾವಣೆಗಳಾಗಬೇಕಾಗಿದೆ. ಅದಕ್ಕೆ ಹಣಕಾಸು ಕೂಡ ಒಂದು ಮುಖ್ಯ ವಿಷಯ. ನೀವು ಹೇಳ್ದಂಗೆ ಆಂಧ್ರದಲ್ಲಾದಂಗೆ ಕರ್ನಾಟಕದಲ್ಲೂ ಆದರೂ ಕೂಡ ಅದು ಉಪಯೋಗ ಆಗಬಹುದೇನೋ. ಅದರಲ್ಲಿ ಒಂದಷ್ಟು ಮಾನದಂಡಗಳು ಬೇಕಾಗುತ್ತೆ. ಯಾಕಂದರೆ ನಮ್ಮ ದೇಶದಲ್ಲಿ ಪಾಪ್ಯುಲೇಷನ್ ಎಷ್ಟು ಒಳ್ಳೆಯದೋ ಅದಷ್ಟೇ ಸಮಸ್ಯೆ ಕೂಡ ಇದೆಯಲ್ಲ. ಹಾಗಾಗಿ ಇದು ಕೊನೆ ಪ್ರಶ್ನೆ ಅಲ್ವಾ? ಕೊನೆಯದಾ? ಹಾಂ, ಹೇಳಿ. ನಾನೊಬ್ಬ ನಿವೃತ್ತ ಶಿಕ್ಷಕಿ. ನಾನು ಶಿಕ್ಷಕಿಯಾಗಿದ್ದಾಗ ರಾಜೀವ್ ಗಾಂಧಿಯವರು ಪ್ರಧಾನಿ ಆಗಿದ್ದಾಗ ಸಿಲೆಬಸ್ಸನ್ನೆಲ್ಲ ಚೇಂಜ್ ಮಾಡಿ ಸ್ಟೇಟಸ್ ಆಫ್ ವಿಮೆನ್, ಮಹಿಳೆಯರ ಸ್ಥಾನಮಾನ ಅನ್ನೋ ಒಂದು ವಿಷಯವನ್ನೇ ಇಟ್ಟಿದ್ರು. ಅದರ ಪ್ರಕಾರ ಮೊದಲನೇ ಪೇಜ್ನಲ್ಲಿ ಗಂಡು ಮಕ್ಕಳ ಹೆಸರು ಬರೆಯೋದಲ್ಲ, ನೆಕ್ಸ್ಟ್ ಪೇಜಲ್ಲಿ ಹೆಣ್ಮಕ್ಳ ಹೆಸರು ಬರೆಯೋದಲ್ಲ. ಈ ತಿಂಗಳು ಹಾಗೆ ಬರೆದ್ರೆ ಮುಂದಿನ ತಿಂಗಳು ಅಟೆಂಡೆನ್ಸ್ ಲೀಸ್ಟ್ನಲ್ಲಿ ಮೊದಲು ಹೆಣ್ಮಕ್ಕಳ ಹೆಸರು ಬರೀರಿ, ಆಮೇಲೆ ಗಂಡು ಮಕ್ಕಳ ಹೆಸರು ಬರೀರಿ. ಇಲ್ಲ ಪ್ರೈಮರಿ ಕ್ಲಾಸ್ನಲ್ಲಾದರೆ ಗಂಡು ಮಕ್ಕಳು ಹೆಣ್ಮಕ್ಳನ್ನ ಬೇರೆ ಬೇರೆ ಕೂರಿಸ್ಬೇಡಿ, ನಡುವೆ ಕೂರಿಸಿ. ಹೀಗೆಲ್ಲ ಬಂತು. ನಾವು ಅದನ್ನೆಲ್ಲ ಅನುಸರಿಸಿದ್ವಿ. ಅದು ಎಷ್ಟರ ಮಟ್ಟಿಗೆ ಯಶಸ್ವಿ ಆಯಿತೋ ನನಗೀಗ ನೆನಪಿಲ್ಲ. ನನ್ನ ಎರಡನೇ ಪ್ರಶ್ನೆ ಏನಂದರೆ, ಜಗತ್ತು ತುಂಬ ಸುಧಾರಿಸಿದೆ. ಮಹಿಳೆಯರಿಗೆ ಎಲ್ಲ ರೀತಿಯ ಸ್ಥಾನಮಾನಗಳು ಸಿಗ್ತಾ ಇವೆ. ಎಲ್ಲ ಕ್ಷೇತ್ರಗಳಲ್ಲಿಯೂ ಅವಳು ಮುನ್ನುಗ್ತಾ ಇದ್ದಾಳೆ, ಅಲ್ಲಿ ಯಶಸ್ಸನ್ನು ಸಾಧಿಸ್ತಾ ಇದ್ದಾಳೆ. ಹಾಗಾಗಿ ಮಹಿಳೆಯರ ಸ್ಥಾನಮಾನದ ಬಗ್ಗೆ ನಾವು ಅಷ್ಟೇನು ಚಿಂತೆ ಮಾಡಬೇಕಾಗಿಲ್ಲ ಅನ್ನೋದು ನನ್ನ ಅನಿಸಿಕೆ. ಇನ್ನು ಕೊನೆಯದಾಗಿ ಒಂದು ಏನಂದರೆ, ನನ್ನ ಅಕ್ಕನ ಮಗ ಇಲ್ಲಿ ಲಾಯರ್ ಆಗಿದ್ದರು. ನಾನು ಅವರನ್ನು ಕೇಳಿದೆ, ನೀನು ಡೈವರ್ಸ್ ಕೇಸು ತಗೊಳ್ತೀಯಾ ಅಂತ. ತಗೊಳ್ಬೇಕಾಗುತ್ತೆ ಚಿಕ್ಕಮ್ಮ ಅಂದ. ಯಾರ ತಪ್ಪಲ್ಲಿ? ಹೆಣ್ಮಕ್ಳದ್ದೇ ತಪ್ಪು ಅಂತ ಹೇಳಿದರು. ಅದು ಯಾಕೆ? ಆ ಹೆಣ್ಣು ಮಕ್ಕಳನ್ನು ಮನೆಯಲ್ಲಿ ತಾಯಂದಿರು ತಿದಿ ಒತ್ತಿ ಕಳಿಸ್ತಾರೆ. ಹಾಗಾಗಿ ಆ ಹೆಣ್ಣು ಮಕ್ಕಳದ್ದೇ ತಪ್ಪು. ಹೋಗಲಿ, ಇನ್ನೊಂದು ಕಾರಣ ಎಜುಕೇಷನ್ನು ಮತ್ತು ಅಪಾಯಿಂಟ್ಮೆಂಟು, ಇನ್ಕಮ್, ಇದು ಕೂಡ ಕಾರಣ. ಡೈವರ್ಸ್ ಆದ ಆ ಹೆಣ್ಣು ಮಕ್ಕಳು ಮುಂದೆ ಇನ್ನೊಬ್ಬನನ್ನು ಮದುವೆ ಮಾಡಿಕೊಂಡಾಗ ಅವರು ಚೆನ್ನಾಗಿ ಬಾಳ್ತಾರೆ. ಅದು ಅಲ್ಲಿ ಒಂದು ಎಕ್ಸ್ಪೀರಿಯನ್ಸ್ ಆಗಿರುತ್ತೆ ಅಂತ ಅವನು ಹೇಳಿದ ಮಾತು ಇವತ್ತಿಗೂ ನನ್ನ ಕಿವಿಯಲ್ಲಿದೆ. ಇದು 4 ಪ್ರಶ್ನೆಗಳು ನನಗೆ ಹೇಗೆ ಅರ್ಥ ಆಯಿತು ಹಾಗೆ ಹೇಳ್ತೀನಿ. ಮೊದಲನೇದು, ನಿಮ್ಮ ಶಾಲೆಯ ಅನುಭವ, ಅದು ನನಗೆ ನಿಲುಕದ್ದು. ಇದು ಒಂದು ವಿಚಾರವಾಗಿ ನಾನು ಒಂದು ಇನ್ಫಾರ್ಮೇಷನ್ ಆಗಿ ತಗೊಳ್ತೀನಿ. ಎರಡನೇದು, ಹೆಣ್ಣು ಮಕ್ಕಳದ್ದೇ ತಪ್ಪು ಅಂತ ಇರಬಹುದು. ಅದಕ್ಕೆ ಬಂದಾಗ ತಾಯಿ ಕುಮ್ಮಕ್ಕು. ಆ ಸ್ಟ್ಯಾಟಿಸ್ಟಿಕ್ಸ್ ಹೇಳ್ದಂಗೆ ಇನ್ಲಾಸ್, ತಾಯಿ ತನಗೇನೋ ಸಿಗದೇ ಇರೋದನ್ನೋ ಅಥವಾ ಏನೋ ಒಂದು ಮಾಡ್ತಾ ಇರ್ತಾರೆ ಈ ಧಾರಾವಾಹಿಗಳು ನೋಡಿಕೊಂಡು. ಅದೇನೋ ಒಂದು ಏನು ಹೇಳ್ತಾರೆ, ಪ್ರೆಜುಡೇಸಸ್, ಪೂರ್ವಗ್ರಹಗಳಿಂದ ಏನೋ ಒಂದು ಮಾಡ್ತಾ ಇರ್ತಾರೆ. ಅವ್ರು ಯಾವುದೋ ಧಾರಾವಾಹಿಲಿ ನೋಡಿರ್ತಾರೋ, ಅಥವಾ ಅವ್ರ ಮನೇಲೇ ಅವರು ಸೊಸೆಯಾಗಿ ಬಂದಾಗ ಯಾರೋ ಏನೋ ಒಂದು ಟಾಂಟ್ ಹೊಡೆದಿರ್ತಾರೆ, ಅದು ನಮಗೂ ಒಂದು ಹೇಳ್ಬಿಡೋಣ ಅಂತ. ಅದು ಹಂಗೆ ಹೇಳೋದೇ ಒಂದು ಸಂಸ್ಕೃತಿ ಅಂದ್ಕೊಂಡ್ಬಿಟ್ಟಿರ್ತಾರೆ. ನಾನು ನೋಡಿದ್ದೀನಿ ನನ್ನ ಫ್ಯಾಮಿಲಿನಲ್ಲಿ ಅದು ಒಂದು ಮಾತು. ಒಂದು ಮಾವನಿಗೆ ಅವರು ಅತ್ತೆಗೆ ಯಾರೋ ಹೇಳಿದ್ರಂತೆ, ಸೊಸೆ ಬಂದಾಗ ಏನು ಹೋರಿ ಬಳಗ ಆಚೆ ನಾರಿ ಬಳಗ ಒಳಗೆ ಅಂತ ಏನೋ ಹೇಳ್ಬಿಟ್ಟಿದ್ದಾರೆ. ಅದು ಯಾವುದೋ 50 ವರ್ಷ 30 ವರ್ಷದ್ದು. ಅದನ್ನು
ಇವತ್ತು ಬಂದಿರೋ ಸೊಸೆಗೂ ಒಂದು ಹೇಳಬೇಕು ಅಂತ ಮನಸ್ಸೊಳಗೆ ಎಷ್ಟು ವರ್ಷದಿಂದ ಕಾಯ್ಕೊಂಡು ಇಟ್ಕೊಂಡಿದ್ದಾರೆ ಅವರು ಮನಸ್ಸೊಳಗಡೆ. ಅಂದರೆ ಆ ಯೋಚನೆನ ನೋಡಿ, ನನಗೆ ಬಂದಾಗ ಅದೇನೋ ನಾರಿ ಬಳಗ ಒಳಗೆ ಹೋರಿ ಬಳಗ ಹೊರಗೆ ಅಂದ್ಬಿಟ್ರು ಅಂತ ಈ ಸೊಸೆಗೆ ಹೇಳಿದ್ರೆ ಆಕೆಗೆ ಏನು ಅಂತಲೂ ಅರ್ಥ ಆಗಿಲ್ಲ, ನಾರಿನೂ ಗೊತ್ತಾಗಿಲ್ಲ, ಹೋರಿನೂ ಗೊತ್ತಾಗಿಲ್ಲ. ಆದರೆ ನಿಮ್ಮ ಅತ್ತೆ ಏನೋ ಹೇಳಿದ್ರು ನನಗೆ, ನಿಮ್ಮಮ್ಮ ಏನೋ ಹೇಳಿದ್ರು, ನಾರಿ ಅಂದರು ಹೋರಿ ಅಂದರು ಅಂತ. ಆ ಮಗನಿಗೂ ಗೊತ್ತಾಗಲಿಲ್ಲ ಅಮ್ಮ ಏನು ಹೇಳಿದ್ಲು ಅಂತ. ವಿಷಯ ಹೇಗೆ ಅಂದರೆ ಒಟ್ಟು ನನಗೊಂದು ಅದನ್ನೇ ಇದನ್ನೆಲ್ಲ ಟ್ರಾಮಾ ಅಂತಾರೆ. ನನಗೆ ಕರೆಕ್ಟಲ್ಲಿ ಕನ್ನಡದಲ್ಲಿ ಏನು ಮಾನಸಿಕ ಗಾಯ ಅನ್ಬಹುದೋ ಏನೋ ಗೊತ್ತಿಲ್ಲ, ಇಂಗ್ಲೀಷ್ನಲ್ಲಂತೂ ಟ್ರಾಮಾ ಅನ್ನೋ ಪದ ಇದೆ. ಆ ಟ್ರಾಮಾಗಳು ಏನಂದರೆ ಅದು ಮಾಯಲ್ಲ, ಅದು ಯಾರಿಗೂ ನಾವು ಮಾಡಬಾರ್ದು. ಅದಿದ್ದರೆ ಮುಂದಿನ ಜನ್ರೇಷನ್ಗೆ ಪ್ರಾಬ್ಲಮ್ ಆಗುತ್ತೆ. ಅದು ಇವತ್ತಿಗೆ ಗಾಯ ಆದರೆ ಅದು ನಾಳೆ ವಾಸಿ ಆಗುವಂಥದ್ದೇ ಅಲ್ಲ. ಅತ್ತೆ ಸೊಸೆಗೆ ಮಾಡ್ತಾಳೆ, ಸೊಸೆ ನಾಳೆ ಇನ್ನೊಬ್ರಿಗೆ ಮಾಡ್ತಾರೆ, ಅಮ್ಮ ಮಗಳಿಗೆ ಮಾಡ್ತಾಳೆ. ಅದೊಂಥರ ಮಾಡೋದೇ ನನ್ನ ಅಧಿಕಾರ, ನನ್ನ ಜನ್ಮಸಿದ್ಧ ಹಕ್ಕು ಅಂದ್ಕೊಂಡ್ಬಿಟ್ಟಿರ್ತಾರೆ. ನಾನು ಇಷ್ಟು ಹೇಳಬಾರ್ದಾ ಅಂತ ಅನ್ಕೋತಾರೆ ಅವಾಗ. ಅದು ಸಮಸ್ಯೆ ಅಂತ ಅನಿಸುತ್ತೆ. ಓಕೆ, ನಾನು ಎಲ್ಲ ಹಿರಿಯರಿದ್ದೀರಿ, ಏನಾದರೂ ತಪ್ಪು ಮಾತಾಡಿದರೆ ಕ್ಷಮಿಸಿ. ಇದು ನನ್ನ ಯೋಚನೆ ಅಷ್ಟೇ. ಎಲ್ಲರೂ ಹೀಗೆ ಯೋಚನೆ ಮಾಡ್ತಾರೆ, ಎಲ್ಲರೂ ಕೆಟ್ಟವರು ಅಥವಾ ಎಲ್ಲರೂ ಒಳ್ಳೆಯವರು, ಹೆಣ್ಮಕ್ಳೆಲ್ಲ ಒಳ್ಳೆಯವರು, ಅದು ಇದು ಅಂತಲ್ಲ. ಸರಿ, ಹೇಳಿ. ಅಯ್ಯೋ ಧಾರಾವಾಹಿ ಎಲ್ಲರೂ ನೋಡೋದು ನಿಲ್ಲಿಸ್ಬಿಡಿ, TRP ಕಡಿಮೆ ಆದರೆ ಸೀರಿಯಲ್ ಮುಚ್ಚೋಗುತ್ತೆ ಅಷ್ಟೇ. ಇನ್ನೇನಿಲ್ಲ, ಅದು ನೋಡೋರಿದ್ದಾರೆ, ಅದಕ್ಕೆ ಮಾಡ್ತಾ ಇರ್ತಾರೆ ಕಂಟಿನ್ಯೂ. ಅದೇ ನಾನು ಲೇಖಕಿಯಾಗಿ ನನ್ನ ಕತೆ ಡಬ್ಬಿಗಳಲ್ಲಿ ಹೆಣ್ಮಕ್ಳೇ ಹೀರೋ, ವಿಲನ್ಸ್ ಇಲ್ಲ. ನಿಜ ಹೇಳಬೇಕು ಅಂದರೆ ಇದನ್ನು ನಾನು ಎಲ್ಲೂ ಹೇಳಿಲ್ಲ, ಈ ವೇದಿಕೆಯಲ್ಲಿ ಹೇಳ್ತೀನಿ. ನನಗೆ ಇವತ್ತಿರೋ ಬುದ್ಧಿ, ನಾನು ಮೊದಲನೇ ಧಾರಾವಾಹಿ ಪುಟ್ಟಗೌರಿ ಮದುವೆ ಧಾರಾವಾಹಿ ಮಾಡುವಾಗಿದ್ದಿದ್ರೆ ಆ ಧಾರಾವಾಹಿ ಪಾತ್ರ ನಂಗೆ ಮಾಡೋಕ್ಕೆ ಆಗ್ತಾ ಇರಲಿಲ್ಲ ಅನಿಸುತ್ತೆ. ಅದರಲ್ಲಿ ನಾನು ಒಂದು ಶೋಷಿತ ಹೆಣ್ಮಗಳ ಪಾತ್ರ ಮಾಡಿದ್ದೆ. ನಾನು ಅವಾಗ 18-19 ವರ್ಷದ ಹುಡುಗಿ. ಸೀರಿಯಲಲ್ಲಿ ಹೀರೋಯಿನ್ ಆಗಿ ಕರೆದ್ಬಿಟ್ಟಿದ್ದಾರೆ ನಾನು ಜೋಶಲ್ಲಿ ಮಾಡಿದೆ ಹೊರತು ಅದರಲ್ಲಿ ಏನು ಹೇಳ್ತಿದ್ದಾರೆ ಅನ್ನೋ ವಿಚಾರ ನನಗಷ್ಟು ಅದನ್ನು ಪ್ರತಿದಿನವೂ ಅರ್ಥ ಮಾಡ್ಕೊಳ್ಳೋಂಥ ಸಾಮರ್ಥ್ಯ ಇರಲಿಲ್ಲ. ಗೊತ್ತಾಗ್ತಿತ್ತು ಇದು ಯಾಕೆ ಈಕೆ ಬರೀ ಗಂಡ ಅಂತ ಹೋಗ್ತಾಳೆ, ಅವಳ್ದೆ ಏನೋ ಒಂದು ಮಾಡ್ಕೋಬೋದಲ್ಲ, ಅವ್ನಿಗೆ ಎಕ್ಸ್ಟ್ರಾ ಮ್ಯಾರಿಟಲ್ ಅಫೇರ್ ಇದ್ದರೂ ಕೂಡ ಅಂತ. ಹಾಗಾಗಿ ಅದು ಧಾರಾವಾಹಿ ಮಾಡುವವರು ಮತ್ತು ಅದರಲ್ಲಿ ಆ್ಯಕ್ಟ್ ಮಾಡೋರಿಗೂ ಕೂಡ ಅದರಲ್ಲಿರೋ ಸಿದ್ಧಾಂತಗಳಿಗೂ ಒಂದಕ್ಕೊಂದಕ್ಕೆ ಸಂಬಂಧ ಇರಲ್ಲ. ಅದೊಂದು ಬಿಸ್ನೆಸ್ ಅಷ್ಟೇ. ಆ ಬಿಸ್ನೆಸ್ನ ಲಾಸ್ ಮಾಡೋ ಅಭಿರುಚಿ ಜನಕ್ಕಿರಬೇಕು ಅಲ್ವಾ? ಅದೊಂದು ಬಿಸ್ನೆಸ್. ಆ ಬಿಸ್ನೆಸ್ಸನ್ನು ನಾವು ದೂರಕ್ಕಾಗಲ್ಲ. ನಮ್ಮ ಅಭಿರುಚಿಯ ಪವರ್ನ ತೋರಿಸೋದಷ್ಟೇ ನಮ್ಮ ಕೈಲಿರುತ್ತೆ ಅನಿಸುತ್ತೆ. ಅರ್ಥ ಆಯಿತು ಸರ್. ಈಗ ಪ್ರೇಕ್ಷಕರ ತಪ್ಪು, ಕರೆಕ್ಟ್, ಅರ್ಥ ಆಯ್ತು ನನಗೆ. ಅರ್ಥ ಆಯ್ತು. ಅವ್ರು ಹೇಳ್ತಾ ಇರೋದು ನಿರ್ದೇಶಕರಿಗೆ ಅದಿರಬೇಕು ಅಂತ. ಸರಿ, ಈಗ ಒಂದೇ ಚುಟುಕಾಗಿ ಉತ್ತರ ಕೊಟ್ಬಿಡ್ತೀನಿ. ಇಲ್ಲಿ ಕರ್ನಾಟಕ ಸಂಘದಲ್ಲಿ ಈ ಥರದ್ದು ಒಂದು ಅಭಿರುಚಿಯ ಕಾರ್ಯಕ್ರಮ ನಡೀತಾ ಇದೆ. ಇದೇ ಅಂತಲ್ಲ, ಪ್ರತಿ ತಿಂಗಳು ಇಲ್ಲಿ ನಡೀತಿರುತ್ತೆ. ಇಲ್ಲಿಗೆ ನೀವೇ ಯಾಕೆ ಬರ್ತೀರಾ?
ಅಲ್ಲಿ ಯಾರಾದರೂ ಇನ್ನೊಬ್ರು ಬರಲ್ಲ, ಯಾಕೆ? ಅದು ಅಭಿರುಚಿ ಅಲ್ವಾ? ನಾನು ಹೇಳ್ತಿರೋದು ನನ್ನ ಧಾರಾವಾಹಿಗಳ ಎಕ್ಸಾಂಪಲ್ ತೊಗೊಂಡ್ರೆ, ಪುಟ್ಟಗೌರಿ ಮದುವೆ ಅನ್ನೋ ಧಾರಾವಾಹಿ ಮಾಡಿದ್ದೆ ನಾನು, ನಂತರ ಕನ್ನಡತಿ ಅನ್ನೋ ಧಾರಾವಾಹಿ ಮಾಡಿದ್ದೆ. ಕನ್ನಡತಿಗೆ ಅದರದೇ ಆದಂಥ ಅಭಿರುಚಿ ಆಡಿಯನ್ಸ್ ಹುಡ್ಕೊಂಬಂದರು. ಪುಟ್ಟಗೌರಿ ಮದುವೆನ ಇಡೀ ಕರ್ನಾಟಕದ, ಉತ್ತರ ಕರ್ನಾಟಕದಲ್ಲಿ ಒಂದು ಹಳ್ಳಿ ಕಡೆ ಮೂಲೆ ನೋಡಿ ಆ ನಂಬರ್ ಎಷ್ಟು ಜಾಸ್ತಿ ಆಗೋಯ್ತು ಅಂದರೆ ಅದರ TRPನೇ ಜಾಸ್ತಿ. ಹೇಗೆ ಅಂದರೆ ಒಬ್ಬ ಬಿಸ್ನೆಸ್ ಮ್ಯಾನಿಗೆ ಅಷ್ಟೇ ಬೇಕಾಗಿರುತ್ತೆ. ಅವನ ಧಾರಾವಾಹಿ ಮಾಡೋದು ಶಿವಮೊಗ್ಗದಲ್ಲಿ ಕೂತಿರೋ ಕರ್ನಾಟಕದ ಸಂಘದ ಆಡಿಯನ್ಸಿಗಲ್ಲ, ಇಲ್ಲಿರೋರು ಯಾರಿಗೂ ಧಾರಾವಾಹಿ ಮಾಡಲ್ಲ. ಅಲ್ಲಿ ಎಲ್ಲೋ ಉತ್ತರ ಕರ್ನಾಟಕದಲ್ಲಿ ಎಲ್ಲೋ ಒಂದು ಕಡೆ ಕೆಲಸ ಮಾಡಿಕೊಂಡು ಜೋಳದ ರೊಟ್ಟಿ ತೊಡ್ಕೊಂಡು ತಟ್ಟಿಗೆ ಬರ್ತಾ ಅವಳಿಗೆ ಆ ಹೆಂಗಸಿಗೆ ಅವರ ನಾದ್ನಿ ಬಗ್ಗೆನೋ ಇನ್ನೊಬ್ರ ಮೇಲೆ ದ್ವೇಷ ಇರುತ್ತೆ. ಅದನ್ನು ಎನ್ಕ್ಯಾಶ್ ಮಾಡ್ಕೊಂಡು ಅವ್ರು ಸೀರಿಯಲಲ್ಲಿ ತೋರಿಸಿದಾಗ ಅವಳಿಗೆ ಕನೆಕ್ಟ್ ಮಾಡ್ಕೋತಾಳೆ. ಅವಳಿಗೆ ಒಬ್ಬ ಗಂಡಸನ್ನೋ ಇನ್ನೊಬ್ರು ನೋಡಿದಾಗ ಅವ್ರು ಕನೆಕ್ಟ್ ಆಗಲ್ಲ. ಅವ್ರವ್ರ ಯೋಚನೆ ಅವ್ರವ್ರ IQ ಲೆವೆಲ್ಗೆ ಮಾಡಿರ್ತಾರೆ. ಅದನ್ನು ಎಲ್ಲ ಧಾರಾವಾಹಿನೂ ಎಲ್ಲರಿಗೂ ಅಲ್ಲ. ಫಸ್ಟ್ ಆಫ್ ಆಲ್ ಧಾರಾವಾಹಿ ಅನ್ನೋದೇ ತುಂಬ ಯೋಚನೆ ಮಾಡೋ ಮನಸ್ಸವ್ರಿಗೆ ಅಲ್ಲ ಅಂತ ನನಗೆ ಅನಿಸುತ್ತೆ. ಯಾಕಂದರೆ ಆ ಥರದ್ದು ಕಂಟೆಂಟ್ ಬರ್ತಾಯಿಲ್ಲ, ಅಲ್ಲಿ ಒಂದಷ್ಟು ಎಕ್ಸ್ಕ್ಲೂಡಿಂಗ್ ವಿಷಯಗಳು ಇರುತ್ತೆ. ಸೊ ಧಾರಾವಾಹಿ ಬಗ್ಗೆ ಜಾಸ್ತಿ ಮಾತಾಡಬಾರೋದು. ನಾನು ಆ ಧಾರಾವಾಹಿಗಳ ಮೂಲಕವೇ ಜನಕ್ಕೆ ಪರಿಚಯ ಆಗಿರೋದು. ಬಟ್ ಒಂದು ಸಾಹಿತ್ಯ ಕಾರ್ಯಕ್ರಮವಾಗಿರೋದನ್ನ ಪ್ರಾಮಾಣಿಕವಾಗಿ ಉತ್ತರಿಸ್ತಾ ಇದ್ದೀನಿ. ನಿಮ್ಮ ಮಾತು ಸತ್ಯ. ನಿರ್ದೇಶಕರಿಗೆ ಆ ಒಂದು ಜವಾಬ್ದಾರಿ ಇರಬೇಕು. ಅದು ಆ ಪ್ಲ್ಯಾಟ್ಫಾರ್ಮ್ಗಳನ್ನು ಅವರು ಹುಡ್ಕೊಂಡು ಹೋಗಬೇಕು. ಧನ್ಯವಾದಗಳು. ಥ್ಯಾಂಕ್ ಯು. ಭಾಳ ಖುಷಿ ಆಯಿತು ವಿನಯ್ ಅವರಿಗೆ ನನ್ನನ್ನು ಆಹ್ವಾನ ಮಾಡಿಸಿದ್ದಕ್ಕೆ, ಮತ್ತು ಕರ್ನಾಟಕ ಸಂಘಕ್ಕೂ ಧನ್ಯವಾದಗಳು ಶಾಸ್ತ್ರಿ ಸರ್. ನಿಜವಾಗ್ಲೂ ಇದು ನನ್ನ ಮನಸ್ಸಿನಲ್ಲಿ ತುಂಬ ದಿನ ಉಳಿಯುತ್ತೆ. ನಾನು ಈಗಾಗಲೇ ಹೇಳ್ದಂಗೆ ನನ್ನ ಮನಸ್ಸಲ್ಲಿ ಒಂಥರ ಸಂಕಲ್ಪ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ನನ್ನ ಸಿನಿಮಾ ಬಿಡುಗಡೆ ಸಮಯಕ್ಕೆ ಶಿವಮೊಗ್ಗದಲ್ಲಿ ಒಂದು ಶೋ ಮಾಡಿದಾಗ ಇಲ್ಲಿರೋರು ಎಲ್ಲರಿಗೂ ಸ್ಪೆಷಲ್ ಇನ್ವೈಟ್ ಮಾಡ್ತೀನಿ. ದಯವಿಟ್ಟು ಬಂದು DDDK ಸಿನಿಮಾ ನೋಡಿ. ಇಳೆಯರಾಜ ಅವರ ಮ್ಯೂಸಿಕ್ ಇದೆ. ನಮ್ಮ ನೆನಪರಲ್ಲಿ ಪ್ರೇಮ್ ಅವರು, ವಿಹಾನ್, ಇನ್ನೊಂದಷ್ಟು ತಾರಾ ಬಳಗ ಇದೆ. ಒಳ್ಳೆ ಫ್ಯಾಮಿಲಿ ಎಂಟರ್ಟೈನರ್ ಆ್ಯಂಡ್ ಸೋಷಿಯಲ್ ಮೆಸೇಜ್ ಇರೋ ಸಿನಿಮಾ. ಇನ್ನೊಂದು 3-4 ತಿಂಗಳಾಗುತ್ತೆ ಸಿನಿಮಾ ಕಂಪ್ಲೀಟ್ ಆಗಿದೆ. ಪೋಸ್ಟ್ ಪ್ರೊಡಕ್ಷನ್ ಮಾಡ್ತಾ ಇದ್ದೀನಿ. ದಯವಿಟ್ಟು ನೀವು ಅವಾಗ ನಿಮ್ಮ ಸಮಯನ ನಮಗೋಸ್ಕರ ಮೀಸಲಿಡಿ. ಥ್ಯಾಂಕ್ ಯು.